ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಸ್ನೇಹಿತರೆ, ಅದಕ್ಕಾಗಿ ಆ ಪರೀಕ್ಷೆಗೆ ಕೇಳುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು, ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ, ಈ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. 6ನೇ ಪ್ರಶ್ನೆ ಏನು ಹೇಳ್ತೈತಿ? ಈಗಾಗಲೇ ನಾವು 5 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಏನಪ್ಪ ಅಂದ್ರೆ ಮತ್ತಿಷ್ಟು ಪ್ರಶ್ನೆಗಳನ್ನು ನಾವು ನೋಡೋಣ. ಈ 6ನೇ ಪ್ರಶ್ನೆ ಏನು ಹೇಳುತ್ತದಪ್ಪ ಅಂದರೆ, ಸಂವಿಧಾನದ 169ನೇ ವಿಧಿಯು ಇವುಗಳನ್ನು ರದ್ದುಗೊಳಿಸಲು ಅಥವಾ ರಚಿಸಲು ಅವಕಾಶ ನೀಡುತ್ತದೆ ಅಂತ ಹೇಳ್ತಾರೆ. ಸಂವಿಧಾನದ 169ನೇ ವಿಧಿಯು ಇವುಗಳನ್ನು ರದ್ದುಗೊಳಿಸಲು ಅಥವಾ ರಚಿಸಲು ಅವಕಾಶ ನೀಡುತ್ತದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದರಲ್ಲಿ ಎ ಆಯ್ಕೆ ಏನು ಹೇಳುತ್ತದೆ ಅಂತ ನೋಡೋದಾದರೆ, ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸುತ್ತದೆ ಅಂತ ಹೇಳ್ತೈತೆ. ಬಿ ಆಯ್ಕೆ ರಾಜ್ಯಸಭೆಯ ಸ್ಥಾನಗಳ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸುತ್ತದೆ ಅಂತ ಹೇಳ್ತೈತೆ. ಇನ್ನು ಸಿ ಆಯ್ಕೆ ಮೂಲಭೂತ ಕರ್ತವ್ಯಗಳನ್ನು ನಿರ್ದಿಷ್ಟಪಡಿಸುತ್ತದೆ ಅಂತ ಹೇಳುತ್ತದೆ. ಸ್ನೇಹಿತರೆ, ಇನ್ನು ಡಿ ಆಯ್ಕೆ ರಾಜ್ಯಗಳಲ್ಲಿನ ವಿಧಾನ ಪರಿಷತ್ತುಗಳು ಅಂತ ಹೇಳಲಾಗುತ್ತದೆ. ಎ ಆಯ್ಕೆ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸುತ್ತದೆ ಅಂತ ಹೇಳ್ತೈತಿ. ಬಿ ಆಯ್ಕೆ ರಾಜ್ಯಸಭೆಯ ಸ್ಥಾನಗಳ ಸಂಖ್ಯೆಯನ್ನು ನಿರ್ದಿಷ್ಟಪಡಿಸುತ್ತದೆ ಅಂತ ಹೇಳ್ತೈತಿ. ಸಿ ಆಯ್ಕೆ ಮೂಲಭೂತ ಕರ್ತವ್ಯಗಳನ್ನು ನಿರ್ದಿಷ್ಟಪಡಿಸುತ್ತದೆ ಅಂತ ಹೇಳ್ತೈತಿ. ಡಿ ಆಯ್ಕೆ ರಾಜ್ಯಗಳಲ್ಲಿನ ವಿಧಾನ ಪರಿಷತ್ತುಗಳು ಅಂತ ಹೇಳಲಾಗುತ್ತದೆ. ಯಾವ ಆಯ್ಕೆ ಸರಿಯಾದ ಆಯ್ಕೆ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೋಡೋಣ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಯಾವ ಆಯ್ಕೆ ಸರಿಯಾದ ಆಯ್ಕೆ ಅಂತ ನೋಡೋಣ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೋಡೋಣ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆ ಆಗಿದಪ್ಪ ಅಂದರೆ ಡಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಡಿ ಆಯ್ಕೆ. ಸ್ನೇಹಿತರೆ, ಈ ವಿಧಾನ ಪರಿಷತ್ತಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿಧಾನ ಪರಿಷತ್ತಿಗೆ ಯಾವ ಯಾವ ಹೆಸರುಗಳಿಂದ ಕರೆಯಲಾಗುತ್ತದೆ ಅಂತ ನೋಡೋದಾದರೆ, ಭಾರತ ರಾಷ್ಟ್ರದೊಳಗಿರ್ತಕ್ಕಂಥ ವಿಧಾನ ಪರಿಷತ್ತುಗಳೇನದವಲ್ಲ, ಈ ವಿಧಾನ ಪರಿಷತ್ತಿಗೆ ಯಾವ ಯಾವ ಹೆಸರುಗಳಿಂದ ಕರೆಯಲಾಗುತ್ತದಪ್ಪ ಅಂದರೆ ಚಿಂತಕರ ಚಾವಡಿ ಅಂತಲೂ ಸಹಿತ ಕರೆಯಲಾಗುತ್ತದೆ. ಸ್ನೇಹಿತರೆ, ಚಿಂತಕರ ಚಾವಡಿ ಅಂತಲೂ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಶಾಶ್ವತ ಸದನ ಅಂತಲೂ ಸಹಿತ ಕರೆಯಲಾಗುತ್ತದೆ. ಯಾವ ಸದನ? ಶಾಶ್ವತ ಸದನ ಅಂತಲೂ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಹಿರಿಯರ ಸದನ ಅಂತಲೂ ಕರೀತಾರೆ. ಸ್ನೇಹಿತರೆ, ಯಾವ ಸದನ? ಹಿರಿಯರ ಸದನ ಅಂತಲೂ ಕರೀತಾರೆ. ಅಷ್ಟೇ ಅಲ್ಲದೆ ಬುದ್ಧಿವಂತರ ಸದನ ಅಂತಲೂ ಸಹಿತ ಕರೆಯಲಾಗುತ್ತದೆ. ಸ್ನೇಹಿತರೆ, ನೋಡಿ ಎಷ್ಟು ಹೆಸರು: ಚಿಂತಕರ ಚಾವಡಿ, ಶಾಶ್ವತ ಸದನ, ಹಿರಿಯರ ಸದನ, ಬುದ್ಧಿವಂತರ ಸದನ, ಮೇಲ್ಮನೆ ಎಂತಲೂ ಸಹಿತ ಕರೆಯಲಾಗುತ್ತದೆ. ಸ್ನೇಹಿತರೆ, ಮೇಲ್ಮನೆ ಎಂತಲೂ ಕರೆಯಲಾಗುತ್ತದೆ. ಅದಕ್ಕಾಗಿ ಈ ವಿಧಾನ ಪರಿಷತ್ತು ನನ್ನ ಪ್ರಕಾರ ನೋಡಬೇಕಾದ್ರೆ ಇದು ಇರಬಾರ್ದು. ಸರಿ, ಯಾಕೆ ಇರಬಾರ್ದು? ವಿಧಾನ ಪರಿಷತ್ತು ಅಂದ್ರೆ ಅದಕ್ಕೆ ಏನೇನು ಹೆಸರುಗಳದಾವ? ಚಿಂತಕರ ಚಾವಡಿ ಅಂತ ಕರೀತಾರೆ, ಶಾಶ್ವತ ಸದನ ಅಂತ ಕರೀತಾರೆ, ಹಿರಿಯರ ಸದನ ಅಂತ ಕರೀತಾರೆ, ಬುದ್ಧಿವಂತರ ಸದನ ಅಂತ ಕರೀತಾರೆ, ಮೇಲ್ಮನೆ ಸದನ ಅಂತಲೂ ಕರೀತಾರೆ. ಚಿಂತಕರ ಚಾವಡಿ ಅಂದ್ರೆ ವಿಚಾರವುಳ್ಳಂಥ ವ್ಯಕ್ತಿ, ರಾಜಕೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಪ್ರಜಾಪ್ರಭುತ್ವ ತತ್ವಗಳ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ, ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ರಾಮರಾಜ್ಯ ಕನಸೇನೈತಲ್ಲ ಅದನ್ನು ಅನುಷ್ಠಾನಗೊಳಿಸುವಂಥ ದೃಢವುಳ್ಳ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಏನಪ್ಪ ಅಂದರೆ ಈ ಸದನದೊಳಗಿರಬೇಕು. ಸ್ನೇಹಿತರೆ, ಆದರೆ ಪ್ರಸ್ತುತ ನಮ್ಮ ರಾಜಕಾರಣದಲ್ಲಿ ನಾವು ನೋಡುವುದಾದರೆ
MLA ಚುನಾವಣೆ ಒಳಗೆ ತಿರಸ್ಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ತಂದು ಅಲ್ಲೇನಪ್ಪ ಅಂದ್ರೆ ವಿಧಾನ ಪರಿಷತ್ತಿನ ಸ್ಥಾನಮಾನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅವರ ಮೇಲೆ ಕೊಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ಗಳದಾವ, ಅಂಥವರನ್ನು ತಂದು ವಿಧಾನ ಪರಿಷತ್ತಿನೊಳಗೆ ಇಡುವಂಥ ಪ್ರಯತ್ನಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಜ್ಞಾನವುಳ್ಳ ಅಂದರೆ ರಾಜಕೀಯ ಮೌಲ್ಯಗಳನ್ನು ಇರದೇ ಇರತಕ್ಕಂಥ ವ್ಯಕ್ತಿಗಳು, ಒಂದು ಧರ್ಮದ ಪರವಾಗಿ ನಿರ್ದಿಷ್ಟವಾದಂಥ ಮನೋಭಾವನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ತಂದೇನಪ್ಪ ಅಂದ್ರೆ ಪ್ರಯತ್ನಗಳು ಮಾಡ್ತಾರೆ. ಸ್ನೇಹಿತರೆ, ಇರಲಿ ವಿಷಯಕ್ಕೆ ಬಂದ್ಬಿಡೋಣ. ನಾವು ಈ ಹೇಳ್ಕೊತ ಹೋದ್ರು ಭಾಳ ಐತಿ. ಯಾಕಪ್ಪ ಅಂದ್ರೆ ನಮ್ಮ ರಾಜಕಾರಣದೊಳಗೆ ವಿಧಾನ ಪರಿಷತ್ ಅಂದ್ರೆ ಅದಕ್ಕೊಂದು ಸ್ಥಾನಮಾನ ಐತಿ. ಬಟ್ ಈಗ ಬದಲಾವಣೆ ಆಗೈತಿ. MP ಚುನಾವಣೆ ಒಳಗೆ ಸೋತ್ರ ಅಂದ್ರೆ ಅವ್ರಿಗೆ ಹೋಗಿದ್ದು ಅಲ್ಲಿ ಸ್ಥಾನಮಾನ ಕೊಡೋರು. MLA ಚುನಾವಣೆ ಒಳಗೆ ಸೋತಾರಪ್ಪ, ಅವ್ರಿಗೆ ಜನರು ಬ್ಯಾಡ ಅಂತ ತಿರಸ್ಕಾರ ಮಾಡ್ಯಾರಂತೆ ಅವ್ರಿಗೆ ಹೊರಗಿಟ್ಟಾರ. ಬಟ್ ಅವ್ರಿಗೇನಪ್ಪ ಅವ್ರಿಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಮತ್ತು ಅವ್ರಿಗೆ ಸದನದೊಳಗೆ ಅವಕಾಶ ಮಾಡಿಕೊಡೋದು. ಇರ್ಲಿ ಬಿಡ್ರಿ, ಕೇಳಿ. ಈ ಚಿಂತಕರ ಚಾವಡಿ ಭಾರತ ಸಂವಿಧಾನದ 169ನೇ ವಿಧಿಯ ಅನ್ವಯವಾಗಿ, ಯಾವ ವಿಧಿಯ ಅನ್ವಯವಾಗಿ? 169ನೇ ವಿಧಿಯ ಅನ್ವಯವಾಗಿ ಭಾರತದ ಸಂಸತ್ತು ಸ್ಥಾಪನೆ ಮಾಡಬಹುದು. ಸ್ನೇಹಿತರೆ, ಯಾವ ರೀತಿಯಪ್ಪ ಅಂದ್ರೆ ರಾಜ್ಯದ ವಿಧಾನಸಭೆ ಏನೈತಲ್ಲ, ಈ ರಾಜ್ಯದ ವಿಧಾನಸಭೆಯ ಶಿಫಾರಸ್ಸಿನ ಮೇರೆಗೆ, ರಾಜ್ಯದ ವಿಧಾನಸಭೆಯ ಶಿಫಾರಸ್ಸಿನ ಮೇರೆಗೆ ಭಾರತದ ಸಂಸತ್ತೇನೈತಲ್ಲ ವಿಧಾನ ಪರಿಷತ್ತನ್ನು ರಚನೆ ಮಾಡಬಹುದು. ಮತ್ತೇನಪ್ಪ ಅಂದ್ರೆ ಇದ್ದಿರ್ತಕ್ಕಂಥ ವಿಧಾನ ಪರಿಷತ್ತನ್ನು ರದ್ದುಪಡಿಸುವಂತ ಅಧಿಕಾರವನ್ನು ಹೊಂದಿದೆ. ಒಕ್ಕೂಟ ಭಾರತ ಭೂವ್ಯವಸ್ಥೆ ಒಳಗೆ 28 ರಾಜ್ಯಗಳದಾವ. ಈ 28 ರಾಜ್ಯಗಳಲ್ಲಿ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ನಾವು ಕಂಡುಕೊಳ್ಳಬಹುದು. 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ತುಗಳನ್ನು ಕಂಡುಕೊಳ್ಳಲಾಗುವುದು. ಸ್ನೇಹಿತರೆ, ಇಲ್ಲೇನಪ್ಪ ಅಂದ್ರೆ ಯಾವುದಾದರೂ ರಾಜ್ಯ ವಿಧಾನ ಪರಿಷತ್ತು ಬೇಕಂತ ಬಯಸಿದರೆ ಅಂತಹ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಸಂಸತ್ತಿಗೆ ಶಿಫಾರಸು ಮಾಡಿದರೆ ಆ ಸಂಸತ್ತೇನು ಮಾಡ್ತಪ್ಪ ಅಂದ್ರೆ ವಿಶೇಷ ಬಹುಮತದ ಮೂಲಕ ವಿಧಾನ ಪರಿಷತ್ತನ್ನು ರಚನೆ ಮಾಡ್ತದೆ. ಸ್ನೇಹಿತರೆ, ಒಂದು ವೇಳೆ ಇದ್ದಿರ್ತಕ್ಕಂಥ ವಿಧಾನ ಪರಿಷತ್ತು ರದ್ದುಪಡಿಸಬೇಕಂತ ಸಂಸತ್ತಿಗೆ ಶಿಫಾರಸು ಮಾಡಿದರೆ ಆ ಸಂದರ್ಭದಲ್ಲಿ ನಮ್ಮ ಭಾರತದ ಸಂಸತ್ತೇನೈತಲ್ಲ ಆ ಶಿಫಾರಸ್ಸಿನ ಅನುಗುಣವಾಗಿ ಇದ್ದಿರ್ತಕ್ಕಂಥ ವಿಧಾನ ಪರಿಷತ್ತನ್ನು ರದ್ದುಪಡಿಸುತ್ತಾರೆ. ಸ್ನೇಹಿತರೆ, ಯಾವ ಆರ್ಟಿಕಲ್ ಅನ್ವಯವಾಗಿಪ್ಪ ಅಂದ್ರೆ 169ನೇ ಆರ್ಟಿಕಲ್ ಅನ್ವಯವಾಗಿ. ಒಂದು ವೇಳೆ ಯಾವುದಾದರೂ ರಾಜ್ಯದೊಳಗೆ ವಿಧಾನ ಪರಿಷತ್ತನ್ನು ರಚನೆ ಮಾಡಿದ್ರೆ ಅಲ್ಲಿ ಸದಸ್ಯರ ಸಂಖ್ಯೆ ಯಾವ ರೀತಿ ನಿರ್ಣಯ ತೆಗೆದುಕೊಳ್ತಾರಪ್ಪ ಅಂದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸಭಾ ಸದಸ್ಯರ ಸಂಖ್ಯೆ ಏನದವಲ್ಲ ಆ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ, ಯಾರ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ? ವಿಧಾನ ಸಭೆಯ ಸದಸ್ಯರೇನಿದಾರಲ್ಲ ಈ ವಿಧಾನಸಭೆಯ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ನಿರ್ಧಾರ ಮಾಡ್ತಾರೆ. ಸ್ನೇಹಿತರು, ಈ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಯಾವ ರೀತಿ ನಿರ್ಧಾರ ಮಾಡ್ತಾರ? ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ. ವಿಧಾನಸಭೆಯ ಸದಸ್ಯರ ಸಂಖ್ಯೆ ಯಾವ ರೀತಿ ನಿರ್ಧಾರ ಮಾಡ್ತಾರ? ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ವಿಧಾನಸಭೆಯ ಸದಸ್ಯರ ಸಂಖ್ಯೆಯನ್ನು ನಿರ್ಧಾರ ಮಾಡಿದರೆ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಏನೈತಲ್ಲ ಇದು ವಿಧಾನಸಭೆಯ ಸದಸ್ಯರ ಸಂಖ್ಯೆ ಏನೈತಲ್ಲ ಅವರ ಸಂಖ್ಯೆಗೆ ಅನುಗುಣವಾಗಿ ಈ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ನಿರ್ಧಾರ ಮಾಡ್ತಾರೆ. ಸ್ನೇಹಿತರೆ, ಈ 28 ರಾಜ್ಯಗಳಲ್ಲಿ ಭಾರತದ ಒಕ್ಕೂಟ ವ್ಯವಸ್ಥೆ ಒಳಗಿರ್ತಕ್ಕಂಥ 28 ರಾಜ್ಯಗಳೇನಿದಾವಲ್ಲ ಈ 28 ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳಲ್ಲಿ ನಾವು ವಿಧಾನ ಪರಿಷತ್ತನ್ನು ಕಂಡುಕೊಳ್ಳಬಹುದಪ್ಪ ಅಂದ್ರೆ 6 ರಾಜ್ಯಗಳಲ್ಲಿ. ಸ್ನೇಹಿತರೆ, ಎಷ್ಟು ರಾಜ್ಯಗಳಲ್ಲಿ? 6 ರಾಜ್ಯಗಳಲ್ಲಿ ಮಾತ್ರ ನಾವು ಕಂಡುಕೊಳ್ಳಬಹುದು. ಸ್ನೇಹಿತರೆ, ಹಾಗಾದರೆ ಯಾವ ಯಾವ ರಾಜ್ಯಗಳಲ್ಲಿ ನಾವು ಕಂಡುಕೊಳ್ಳಬಹುದು? ವಿಧಾನ ಪರಿಷತ್ ಏನೈತಲ್ಲ ಯಾವ ಯಾವ ರಾಜ್ಯಗಳಲ್ಲಿ ಕಂಡುಕೊಳ್ಳಲಾಗುವುದು ನೋಡುವುದಾದರೆ ಉತ್ತರ ಪ್ರದೇಶ ರಾಜ್ಯ, ಶಾರ್ಟ್ಕಟ್ನಾಗ UP ಅಂತ ಬರಿತೀನಿ ನಾನು. ಈ ಉತ್ತರ ಪ್ರದೇಶ ರಾಜ್ಯ ಏನೈತಲ್ಲ ಉತ್ತರ ಪ್ರದೇಶ ರಾಜ್ಯದೊಳಗೆ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 108. ಸ್ನೇಹಿತರೆ,
ಇನ್ನು ಮಹಾರಾಷ್ಟ್ರ ರಾಜ್ಯ ಏನೈತಲ್ಲ, ನಮ್ಮ ರಾಜ್ಯದ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯ, ನಮ್ಮ ಜೊತೆ ಅವಾಗವಾಗ ಖ್ಯಾತೆಯನ್ನು ತೆಗೆಯುವಂಥ ರಾಜ್ಯ. ಭಾಷಾ ವಿಷಯಕ್ಕೆ ಬಂತಪ್ಪ ನಮ್ಮ ಜೋಡಿ ಅವಾಗವಾಗ ಏನು ಮಾಡ್ತಾರೆ, ಖ್ಯಾತೆ ತೆಗಿತಾರೆ ಮಹಾರಾಷ್ಟ್ರದವರು. ಈ ಮಹಾರಾಷ್ಟ್ರ ರಾಜ್ಯದೊಳಗೆ ಎಷ್ಟು ಜನರು ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಐತಪ್ಪ ಅಂದ್ರೆ 78 ಜನರು ಸ್ನೇಹಿತರೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಸ್ನೇಹಿತರೆ ಎಷ್ಟು ಜನ ವಿಧಾನ ಪರಿಷತ್ತಿನ 75 ಜನ ಸದಸ್ಯರು. ಇನ್ನು ಬಿಹಾರ್ ರಾಜ್ಯ ಏನೈತಲ್ಲ, ಈ ಬಿಹಾರ್ ರಾಜ್ಯದೊಳಗೆ ಎಷ್ಟು ಜನ ಸದಸ್ಯರು ಒಳಗೊಳ್ಳಲಾಗಿದೆಪ್ಪ ಅಂದ್ರೆ 75 ಜನ ಸದಸ್ಯರು ಒಳಗೊಳ್ಳಲಾಗಿದೆ ಸ್ನೇಹಿತರೆ. ಇನ್ನು ಆಂಧ್ರ ಪ್ರದೇಶ ರಾಜ್ಯ ಏನೈತಲ್ಲ, ಆಂಧ್ರ ಪ್ರದೇಶ ರಾಜ್ಯ ಏನೈತಲ್ಲ, ಈ ಆಂಧ್ರ ಪ್ರದೇಶ ರಾಜ್ಯದೊಳಗೆ ಎಷ್ಟು ಜನ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಐತಪ್ಪ ಅಂದ್ರೆ 58 ಜನ ಸ್ನೇಹಿತರೆ. ಇನ್ನು ವಿಧಾನ ಪರಿಷತ್ ಅಷ್ಟೇ ಅಲ್ಲ, ಇದು ನೆಕ್ಸ್ಟ್ ಏನಪ್ಪ ಅಂದರೆ ತೆಲಂಗಾಣ ರಾಜ್ಯ ಏನೈತಲ್ಲ, ಈ ತೆಲಂಗಾಣ ರಾಜ್ಯದೊಳಗೆ ಎಷ್ಟು ಜನ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಅದಪ್ಪ ಅಂದ್ರೆ 48 ಜನ. ಮಹಾರಾಷ್ಟ್ರದೊಳಗೆ 108 ಜನ ಐತಿ. ಉತ್ತರ ಪ್ರದೇಶದೊಳಗೆ 108, ಮಹಾರಾಷ್ಟ್ರದೊಳಗೆ 78, ಕರ್ನಾಟಕದೊಳಗೆ 75, ಬಿಹಾರ ರಾಜ್ಯದೊಳಗೆ 75, ಆಂಧ್ರ ಪ್ರದೇಶ ರಾಜ್ಯದೊಳಗೆ 58, ಇನ್ನು ತೆಲಂಗಾಣ ರಾಜ್ಯದೊಳಗೆ ಏನಪ್ಪ ಅಂದ್ರೆ 48 ಸ್ನೇಹಿತರೆ. ಹಾಗಾದರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ 75 ಜನ ಏನು ಸದಸ್ಯರದಾರಲ್ಲ, ಈ 75 ಜನ ಸದಸ್ಯರು ಯಾವ ಯಾವ ಕ್ಷೇತ್ರಗಳಿಂದ ಆಯ್ಕೆ ಆಗ್ತಾರ? ಕರ್ನಾಟಕ ರಾಜ್ಯದೊಳಗೆ 75 ಜನ ಸದಸ್ಯರು ಇವರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಡ್ರಿ, ಯಾವ ಚುನಾವಣೆ ಮೂಲಕ? ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ. ಯಾರಪ್ಪ ಅಂದ್ರೆ ನಮ್ಮ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರು. ಎಷ್ಟು ಜನ ಅದರ ವಿಧಾನ ಪರಿಷತ್ತಿನ ಸದಸ್ಯರು? 75 ಜನ ಸ್ನೇಹಿತರೆ. ಹಾಗಾದರೆ ಈ 75 ಜನರಲ್ಲಿ ಸದಸ್ಯರು ಯಾವ ಯಾವ ಕ್ಷೇತ್ರಗಳಿಂದ ಆಯ್ಕೆ ಆಗ್ತಾರೆ ಅಂತ ನೋಡುವುದಾದರೆ ಸುಮಾರು 25 ಜನ ಸದಸ್ಯರೇನಿದಾರಲ್ಲ, ಈ 25 ಜನ ಸದಸ್ಯರು ಎಲ್ಲಿಂದ ಆಯ್ಕೆ ಆಗ್ತಾರಪ್ಪ ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗುತ್ತಾರೆ. ಯಾವ ಸಂಸ್ಥೆಗಳಿಂದ? ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗುತ್ತಾರೆ. ಎಷ್ಟು ಜನ ಸದಸ್ಯರಪ್ಪ ಅಂದ್ರೆ 75 ಜನ ಸದಸ್ಯರು ಸ್ನೇಹಿತರೆ. ಇದು 25 ಜನ ಸ್ನೇಹಿತರೆ. ಇನ್ನೇನಪ್ಪ ಅಂದ್ರೆ 75 ಜನ ಸದಸ್ಯರಲ್ಲಿ ಮತ್ತು 25 ಜನ ಸದಸ್ಯರು ಎಲ್ಲಿಂದ ಆಯ್ಕೆ ಆಗ್ತಾರಪ್ಪ ಅಂದ್ರೆ ವಿಧಾನಸಭಾ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಸದಸ್ಯರ ಸಂಖ್ಯೆ ಎಷ್ಟೈತಿ? 224 ಜನ ಸದಸ್ಯರು. ಈ 224 ಜನ ಸದಸ್ಯರು ಏನಿದಾರಲ್ಲ, ಈ 224 ಜನ ಸದಸ್ಯರು ಕೂಡಿಕೊಂಡು 25 ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 7 ಕ್ಷೇತ್ರ ಅಂದ್ರೆ 7 ವಿಧಾನ ಪರಿಷತ್ತಿನ ಸದಸ್ಯರು ಏನಿದಾರಲ್ಲ, ಎಲ್ಲಿಂದ ಆಯ್ಕೆ ಆಗ್ತಾರಪ್ಪ ಅಂದ್ರೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಯಾವ ಕ್ಷೇತ್ರದಿಂದ? ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಮತ್ತೇಳು ಜನ ಸದಸ್ಯರು ಎಲ್ಲಿಂದ ಆಯ್ಕೆ ಆಗ್ತಾರಪ್ಪ ಅಂದ್ರೆ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಯಾವುದರ? ಪದವೀಧರ ಕ್ಷೇತ್ರದಿಂದ ಏನಪ್ಪ ಅಂದ್ರೆ ಆಯ್ಕೆಯಾಗುತ್ತಾರೆ ಸ್ನೇಹಿತರು. ಪದವಿ ಮುಗಿಸಿ ಮಿನಿಮಮ್ ಎಷ್ಟು ವರ್ಷ ಆಗಬೇಕು? 3 ವರ್ಷ ಆಗಿರ್ಬೇಕು ಸ್ನೇಹಿತರು. ಇಲ್ಲ ನಾ 2026 ಪದವಿ ಮುಗಿಸ್ಕೊಂಡಿನಿ, 2027 ವಿಧಾನ ಪರಿಷತ್ತಿನ ಚುನಾವಣೆ ಬಂದ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆ ಬಂದಾದಂತ ಓಟ್ ಹಾಕ್ತೀನಿ ಅಂದ್ರೆ ನಡೆಯಂಗಿಲ್ಲ. ಎಷ್ಟು ವರ್ಷ ಆಗಿರಬೇಕು? 3 ವರ್ಷಗಳಾದಾಗ ಮಾತ್ರ ನೀ ಪದವೀಧರ ಕ್ಷೇತ್ರಕ್ಕೆ ಏನಪ್ಪ ಅಂದ್ರೆ ಓಟ್ ಹಾಕ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಉಳಿದ 11 ಜನ ಸದಸ್ಯರು ಏನಿದಾರಲ್ಲ, ಇವರು ಯಾರಿಂದ ನಾಮಕರಣಗೊಳ್ಳುತ್ತಾರಪ್ಪ ಅಂದರೆ ರಾಜ್ಯದ ರಾಜ್ಯಪಾಲರಿಂದ ನಾಮಕರಣಗೊಳ್ಳುತ್ತಾರೆ ಸ್ನೇಹಿತರೆ. ಯಾರು? ಕಲೆ ಕ್ಷೇತ್ರದೊಳಗೆ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಾರೆ. ಯಾರು? ಕಲೆ ಕ್ಷೇತ್ರದೊಳಗೆ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಾರೆ. ಯಾರು? ವಿಜ್ಞಾನ ಕ್ಷೇತ್ರದೊಳಗೆ ಗಣನೀಯವಾಗಿ ಸೇವೆ ಸಲ್ಲಿಸಿರುತ್ತಾರೋ, ಯಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೋ, ಯಾರು ಸಾಮಾಜಿಕ ರಂಗದಲ್ಲಿ ತೊಡಗಿಸಿಕೊಂಡಿರುತ್ತಾರೋ ಅಂತಹ ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ ಸ್ನೇಹಿತರೆ. ಒಟ್ಟು ಎಷ್ಟು ಜನ ಸದಸ್ಯರಿಗೆ ನಾಮಕರಣ ಮಾಡ್ತಾರಪ್ಪ ಅಂದರೆ 11 ಜನ ಸದಸ್ಯರಿಗೆ. ಒಟ್ಟು 75 ನಂಬರ್ ಐತಾ ನೋಡ್ರಿ.
ಟಕ 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 ಎಣಿಸ್ರಿ. 25 25 50, 7 7 14 ಎಷ್ಟಾಯ್ತು? ಇದೊಂದು 11, ಟೋಟಲ್ ಎಷ್ಟಾಯ್ತು? 75 ಜನ ಸದಸ್ಯರು. ಎಲ್ಲಿಂದ ಆಯ್ಕೆ ಆಗ್ತಾರೆ ಇವರೆಲ್ಲ? ಕೆಲವೊಂದಿಷ್ಟು ಜನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ, ಕೆಲವೊಂದಿಷ್ಟು ಜನ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗ್ತಾರೆ, ಕೆಲವೊಂದಿಷ್ಟು ಜನ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ, ಕೆಲವೊಂದಿಷ್ಟು ಜನ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ, ಇನ್ನುಳಿದೇನಪ್ಪ ಅಂದ್ರೆ ರಾಜ್ಯಪಾಲರಿಂದ ನಾಮಕರಣಗೊಳ್ತಾರೆ ಸ್ನೇಹಿತರೆ. ಇಷ್ಟೇನಪ್ಪ ಅಂದ್ರೆ ವಿಧಾನ ಪರಿಷತ್ತಿನ ಬಗ್ಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ನೋಡೋಣ 7ನೇ ಪ್ರಶ್ನೆ. ಭಾರತದ ಸಂವಿಧಾನದ ಯಾವ ಭಾಗವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ವಿಶೇಷ ನಿಬಂಧನೆಗಳ ಬಗ್ಗೆ ವ್ಯವಹರಿಸುತ್ತದೆ ಎಂದು ಪ್ರಶ್ನೆ ಮಾಡಲಾಗಿದೆ. ಭಾರತ ಸಂವಿಧಾನದ ಯಾವ ಭಾಗವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಆಂಗ್ಲೋ ಇಂಡಿಯನರಿಗೆ ವಿಶೇಷ ನಿಬಂಧನೆಗಳ ಬಗ್ಗೆ ವ್ಯವಹರಿಸುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಈ ಆಯ್ಕೆ ಏನಂತ ಕೊಡಲಾಗಿದೆ? ಭಾಗ 16 ಲೇಖನ 330ರಿಂದ 342 ಸ್ನೇಹಿತರೆ. ಲೇಖನ ಅಂದ್ರೂ ಒಂದೇ, ಆರ್ಟಿಕಲ್ ಅಂದ್ರೂ ಒಂದೇ, ವಿಧಿ ಅಂದ್ರೂ ಒಂದೇ, ಕಲಂ ಅಂದ್ರೂ ಒಂದೇ ಸ್ನೇಹಿತರೆ. ಅರ್ಥ ಮಾಡ್ಕೊಡ್ರಿ. ನೋಡ್ರಿ, ನಾ ಮಂದಿಗೆ ವಿಧಿ ಅಂತ ಹೇಳಿದಾಗ ಠಕ್ಕತನ ಉತ್ತರ ಕೊಟ್ಟು ಬಿಡ್ತಾರೆ. ಕಲಂ ಅಂತ ಹೇಳಿದಾಗ ಠಕ್ಕತನ ಕೊಟ್ಟು ಬಿಡ್ತಾರೆ. ಆರ್ಟಿಕಲ್ ಅಂದಾಗೂ ಸ್ವಲ್ಪ ಬೇಗನೆ ಉತ್ತರ ಕೊಟ್ಬಿಡ್ತಾರೆ. ಲೇಖನ ಅಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ ನಮ್ಮ ಮಂದಿಗೆ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ನಮ್ಮ ಭಾರತ ಸಂವಿಧಾನ ಭಾಳ ಈಜಿ ಐತಿ, ಅರ್ಥ ಮಾಡ್ಕೊಂಡ್ರೆ ಭಾಳ ಈಜಿ ಐತಿ. ಏನಪ್ಪ, ಸುಮಾರು ಎಷ್ಟಂದ್ರೆ 465ಕ್ಕಿಂತ ಹೆಚ್ಚು ವಿಧಿಗಳದಾವೆ. ಹೆಂಗೆ ನೆನ್ಪಿಟ್ಕೊಳ್ಬೇಕು, ಹೆಂಗೆ ಇದು ಮಾಡಬೇಕು, ಹೆಂಗೆ ಓದಬೇಕು, ತಲೆಯಾಗ ಹುಳ ಬಿಟ್ಕೊಳ್ಬೇಡ್ರಿ. ತಲೆ ಒಳಗೆ ಹುಳ ಬಿಟ್ಕೊಳ್ಬೇಡ್ರಿ. ನಾ ಏನು ಹೇಳ್ತೀನಲ್ಲ ಪರ್ಫೆಕ್ಟ್ ಆರಿ, ನಾ ಏನು ಹೇಳ್ತೀನಲ್ಲ ಅಷ್ಟೇನಪ್ಪ ಅಂದ್ರೆ ಪರ್ಫೆಕ್ಟ್ ಆರಿ. ಅರ್ಥ ಆಯ್ತಾ? ಕೇಳ್ರಿ. ಲೇಖನ ಅಂದ್ರೆ ಒಂದೇ, ಆರ್ಟಿಕಲ್ ಅಂದ್ರೆ ಒಂದೇ, ಕಲಂ ಅಂದ್ರೆ ಒಂದೇ, ವಿಧಿ ಅಂದ್ರು ಒಂದೇ. ನೆಕ್ಸ್ಟ್ ಬಿ ಆಯ್ಕೆ ಏನು ಹೇಳ್ತಪ್ಪ ಅಂದ್ರೆ ಭಾಗ 6 ಲೇಖನ 152ರಿಂದ 237 ಸ್ನೇಹಿತರೆ. ಇನ್ನು ಸಿ ಆಯ್ಕೆ ಭಾಗ 18 ಲೇಖನ 352ರಿಂದ 360 ಸ್ನೇಹಿತರೆ. ಇನ್ನು ಡಿ ಆಯ್ಕೆ ಭಾಗ 14A ಲೇಖನ 300ರಿಂದ 323B ಸ್ನೇಹಿತರೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆ? ನೋಡೋಣ, ಉತ್ತರ ಕೊಡಿ ನೋಡೋಣ. ಕಮೆಂಟ್ ಬಾಕ್ಸ್ನಲ್ಲಿ ನೋಡೋಣ, ಉತ್ತರ ಹಾಕಿ. ಯಾವ ಆಯ್ಕೆ ಸರಿಯಾದ ಆಯ್ಕೆ ಇರ್ಬೋದು ನೋಡೋಣ, ವಿಚಾರ ಮಾಡಿ ಸ್ನೇಹಿತರೆ. ಈ 4 ಆಯ್ಕೆಗಳಲ್ಲಿ ಎಷ್ಟು ಆಯ್ಕೆ ಅದಾವ? 4 ಆಯ್ಕೆಗಳದಾವ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆ ಆಗಿದೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಆಂಗ್ಲೋ ಇಂಡಿಯನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ ಯಾವುದು? ಹೇಳಿ ನೋಡೋಣ, ಕೇಳಿ. ಎಷ್ಟನೇ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆಪ್ಪ ಅಂದ್ರೆ ಎ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. 7ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಎ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. ಭಾಗ 16 ಲೇಖನ 330ರಿಂದ 342ನೇ ವಿಧಿಯವರೆಗೆ ಸ್ನೇಹಿತರೆ. ಇದೇನೈತಲ್ಲ ಇದು ಯಾವುದಕ್ಕೆ ಸಂಬಂಧಪಡಲಾಗಿದೆಪ್ಪ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಆಂಗ್ಲೋ ಇಂಡಿಯನರಿಗೆ ಸಂಬಂಧಪಡಲಾಗಿದೆ ಸ್ನೇಹಿತರೆ. ಸ್ವಲ್ಪ ಇವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪರಿಶಿಷ್ಟ ಜಾತಿಯವರಿಗೆ ಲೋಕಸಭೆ ಒಳಗೆ ಯಾವ ವಿಧಿಯ ಅನ್ವಯವಾಗಿ ಮೀಸಲಾತಿ ಕೊಟ್ಟ? ಪರಿಶಿಷ್ಟ ಪಂಗಡದವರಿಗಾಗಿರ್ಬೋದು. ಅಷ್ಟೇ ಅಲ್ಲದೆ ವಿಧಾನಸಭೆ ಒಳಗ ಯಾವ ಆರ್ಟಿಕಲ್ ಅನ್ವಯವಾಗಿ ಮೀಸಲಾತಿ ಕೊಡಲಾಯಿತು? ಆಂಗ್ಲೋ ಇಂಡಿಯನರಿಗೆ ಯಾವ ಆರ್ಟಿಕಲ್ ಅನ್ವಯವಾಗಿ ಮೀಸಲಾತಿ ಕೊಟ್ಟರು?
ಈ ಎಲ್ಲ ಮಾಹಿತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ ಭಾರತ ಸಂವಿಧಾನದ ಭಾಗ 16 ಏನೈತಲ್ಲ, ಇದು ಯಾವುದರ ಬಗ್ಗೆ ಉಲ್ಲೇಖ ಅದಪ್ಪ ಅಂದರೆ ನಮ್ಮ SC ST ಅವರಿಗಾಗಿರ್ಬೋದು, ಹಿಂದುಳಿದ ವರ್ಗದವರಿಗಾಗಿರ್ಬೋದು, ಆಂಗ್ಲೋ ಇಂಡಿಯನ್ಗೂ ಒಂದು ರೀತಿಯಿಂದ ವಿಶೇಷವಾದಂಥ ಸ್ಥಾನಮಾನ ಕೊಡಲಾಗಿದೆ ಸ್ನೇಹಿತರೆ. ಈ ಭಾಗ 16 ಭಾರತ ಸಂವಿಧಾನದ 330ನೇ ವಿಧಿಯಿಂದ 342ನೇ ವಿಧಿಯವರೆಗೆ ಒಳಗೊಳ್ಳಲಾಗಿದೆ ಸ್ನೇಹಿತರೆ. ಭಾರತ ಸಂವಿಧಾನದ 330ನೇ ವಿಧಿಯಿಂದ 342ನೇ ವಿಧಿಯವರೆಗೆ ಒಳಗೊಳ್ಳಲಾಗಿದೆ. 330ನೇ ವಿಧಿಯ ಅನ್ವಯವಾಗಿ ಭಾರತ ಸಂವಿಧಾನದ 330ನೇ ವಿಧಿಯ ಅನ್ವಯವಾಗಿ SC ಮತ್ತು ST ಜನಾಂಗದವರಿಗೆ ಲೋಕಸಭೆ ಒಳಗ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಭಾರತ ಸಂವಿಧಾನ ಏನೈತಲ್ಲ, ಭಾರತ ಸಂವಿಧಾನದ 330ನೇ ವಿಧಿಯ ಅನ್ವಯವಾಗಿ ಲೋಕಸಭೆಯ ಒಳಗ, ಯಾವ ಸಭೆ ಒಳಗ? ಲೋಕಸಭೆ ಏನೈತಲ್ಲ, ಈ ಲೋಕಸಭೆ ಒಳಗೆ ಏನಪ್ಪಾ ಅಂದ್ರೆ SC ಮತ್ತು ಅಂದ್ರೆ SC ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಅಂದ್ರೆ ಲೋಕಸಭೆಯ ಸ್ಥಾನಗಳ ಸಂಖ್ಯೆ ಎಷ್ಟದವ? 543 ಅದಾವ. ಈ 543 ಲೋಕಸಭಾ ಸ್ಥಾನಗಳಲ್ಲಿ SC ಅವರಿಗೆ 84 ಕ್ಷೇತ್ರಗಳನ್ನು ಒದಗಿಸಿಕೊಡಲಾಗಿದೆ. ಇನ್ನು ST ಅವರಿಗೆ ಎಷ್ಟು ಕ್ಷೇತ್ರಗಳಪ್ಪ ಅಂದ್ರೆ 47 ಕ್ಷೇತ್ರಗಳನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಭಾರತ ಸಂವಿಧಾನದ 330ನೇ ವಿಧಿಯ ಅನ್ವಯವಾಗಿ ಲೋಕಸಭೆಯಲ್ಲಿ ಏನಪ್ಪಾ ಅಂದ್ರೆ SC ಮತ್ತು ST ಜನಾಂಗದವರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. 543 ಕ್ಷೇತ್ರಗಳಲ್ಲಿ SC ಅವರಿಗೆ 84 ಕ್ಷೇತ್ರಗಳು ಒದಗಿಸಿಕೊಟ್ರೆ, ಇನ್ನು ST ಅವರಿಗೆ ಎಷ್ಟಪ್ಪ ಅಂದ್ರೆ 47 ಕ್ಷೇತ್ರಗಳು ಸ್ನೇಹಿತರೆ. ಈ 84 ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಕ್ಷೇತ್ರಗಳು ಒದಗಿಸಿಕೊಟ್ಟಾರ? ಒಟ್ಟು ಕರ್ನಾಟಕ ರಾಜ್ಯದೊಳಗೆ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 28 ಜನ ಐತಿ ಸ್ನೇಹಿತರೆ. ಕರ್ನಾಟಕ ರಾಜ್ಯದೊಳಗೆ 543 ಜನ ಲೋಕಸಭಾ ಸದಸ್ಯರೇನದಾರಲ್ಲ, ಆ 543 ಲೋಕಸಭಾ ಸದಸ್ಯರಲ್ಲಿ ಕರ್ನಾಟಕದವರು ಎಷ್ಟು ಜನ ಅದಾರಪ್ಪ ಅಂದ್ರೆ 28 ಜನ ಅದರ ಸ್ನೇಹಿತರೆ. ಕರ್ನಾಟಕದವರು ಎಷ್ಟು ಜನ ಅದರ? 28 ಜನ ಅದರಲ್ಲ. ಈ 28 ಜನ ಸದಸ್ಯರೊಳಗ SC ಅವರಿಗೆ ಎಷ್ಟು ಮೀಸಲಾಗಿದೆಪ್ಪ ಅಂದ್ರೆ 5 ಕ್ಷೇತ್ರಗಳಿಗೆ ಮೀಸಲಾತಿ ಕೊಡಲಾಗಿದೆ. ಎಷ್ಟು ಕ್ಷೇತ್ರಗಳಿಗೆ? 5 ಕ್ಷೇತ್ರಗಳಿಗೆ ಮೀಸಲಾತಿ ಕೊಡಲಾಗಿದೆ. ಇನ್ನು ST ಅವರಿಗೆ ಎಷ್ಟು ಕೊಡಲಾಗಿದೆಪ್ಪ ಅಂದ್ರೆ 2 ಕ್ಷೇತ್ರಗಳಿಗೆ ಮೀಸಲಾತಿ ಕೊಡಲಾಗಿದೆ ಸ್ನೇಹಿತರೆ. ಹಾಗಾದರೆ ಈ 5 ಕ್ಷೇತ್ರಗಳು ಯಾವುವು ನೋಡುವುದಾದರೆ, ಈ 5 ಕ್ಷೇತ್ರಗಳು ಯಾವುವು ನೋಡುವುದಾದರೆ, ನಮ್ಮ ಕಲಬುರಗಿ ಏನೈತಲ್ಲ, ಈ ಕಲಬುರಗಿ ಏನಪ್ಪ ಅಂದ್ರೆ ಇದು ಸಹಿತ ಏನಪ್ಪ ಅಂದ್ರೆ ಮೀಸಲಾತಿ ಕ್ಷೇತ್ರ, ಪರಿಶಿಷ್ಟ ಜಾತಿ ಮೀಸಲಾತಿ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಜಿಲ್ಲೆ ಸ್ನೇಹಿತರೆ. ಇನ್ನು ವಿಜಯಪುರ ಜಿಲ್ಲೆ ಏನೈತಲ್ಲ, ಈ ವಿಜಯಪುರ ಜಿಲ್ಲೆ ಸಹಿತ ಏನಪ್ಪ ಅಂದ್ರೆ ಇದು ಸಹಿತ SC ಕ್ಷೇತ್ರ ಐತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಚಾಮರಾಜನಗರ ಏನೈತಲ್ಲ, ಈ ಚಾಮರಾಜನಗರವು ಸಹಿತ ಏನಪ್ಪ ಅಂದ್ರೆ ಇದು ಸಹಿತ SC ಕ್ಷೇತ್ರ ಐತಿ ಸ್ನೇಹಿತರೆ. ಇನ್ನು ಕೋಲಾರ ಏನೈತಲ್ಲ, ಇದು ಸಹಿತ ಏನಪ್ಪ ಅಂದ್ರೆ SC ಕ್ಷೇತ್ರ ಐತಿ ಸ್ನೇಹಿತರೆ. ಇನ್ನು ಚಿತ್ರದುರ್ಗ ಜಿಲ್ಲೆ ಏನೈತಲ್ಲ, ಇದು ಸಹಿತ ಏನಪ್ಪ ಅಂದ್ರೆ ಕ್ಷೇತ್ರ ಐತಿ ಸ್ನೇಹಿತರೆ. ಹಾಗಾದರೆ ಇನ್ನು ST ಕ್ಷೇತ್ರಗಳು ಯಾವುವು ನೋಡುವುದಾದರೆ, ST ಕ್ಷೇತ್ರ ಬಳ್ಳಾರಿ ಜಿಲ್ಲೆ ಏನೈತಲ್ಲ, ಇದು ಏನಪ್ಪ ಅಂದ್ರೆ ST ಕ್ಷೇತ್ರ ಐತಿ ಸ್ನೇಹಿತರೆ. ಇನ್ನು ರಾಯಚೂರು ಏನೈತಲ್ಲ, ಇದು ಸಹಿತ ಏನಪ್ಪ ಅಂದ್ರೆ ST ಕ್ಷೇತ್ರ ಐತಿ ಸ್ನೇಹಿತರೆ. ಅರ್ಥ ಆಯ್ತಾ? ನೋಡ್ರಿ, 330ನೇ ವಿಧಿಯ ಅನ್ವಯವಾಗಿ ಲೋಕಸಭೆ ಒಳಗ SC ಮತ್ತು ST ಜನಾಂಗದವರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. 543 ಕ್ಷೇತ್ರಗಳಲ್ಲಿ SC ಅವರಿಗೆ 84 ಕ್ಷೇತ್ರಗಳು, ST ಅವರಿಗೆ 47 ಕ್ಷೇತ್ರಗಳು. ಈ 84 ಜನ ಸದಸ್ಯರೊಳಗೆ 84 ಜನ ಸದಸ್ಯರೇನದಾರಲ್ಲ, ಇದ್ರೊಳಗೆ ಏನಪ್ಪ ಅಂದ್ರೆ ಒಟ್ಟು ಅಂದ್ರೆ 543 ಒಳಗ ಕರ್ನಾಟಕ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 28 ಐತಿ. ಈ 28ರೊಳಗೆ ಏನಪ್ಪ ಅಂದ್ರೆ 5 ಜನ SC ಅವರಿಗೆ ಕೊಡಲಾಗಿದೆ. ST ಅವರಿಗೆ ಎಷ್ಟು ಕೊಟ್ಟಾರ? 2 ಕ್ಷೇತ್ರಗಳು ಕೊಟ್ಟಾರ. ಆ 5 ಕ್ಷೇತ್ರಗಳು ಯಾವ್ಯಾವಪ್ಪ ಅಂದ್ರೆ ಕಲಬುರಗಿ, ವಿಜಯಪುರ, ಚಾಮರಾಜನಗರ, ಕೋಲಾರ, ಚಿತ್ರದುರ್ಗ. ಇನ್ನು ST ಕ್ಷೇತ್ರಗಳು 2 ಯಾವಪ್ಪ ಅಂದ್ರೆ ಬಳ್ಳಾರಿ ಮತ್ತು ರಾಯಚೂರು ಏನದವಲ್ಲ, ಇವೆರಡೂ ಕ್ಷೇತ್ರಗಳೇನಪ್ಪ ಅಂದ್ರೆ ST ಕ್ಷೇತ್ರಗಳು ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಇನ್ನು 331ನೇ ವಿಧಿಯ ಅನ್ವಯವಾಗಿ, ಎಷ್ಟನೇ ವಿಧಿಯ ಅನ್ವಯವಾಗಿ? 331ನೇ ವಿಧಿಯ ಅನ್ವಯವಾಗಿ
ಯಾರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಇನ್ನು 330ನೇ ವಿಧಿ ಅನ್ವಯವಾಗಿ ಯಾರಿಗೆ ಮೀಸಲಾತಿ ಒದಗಿಸಿಕೊಟ್ರ? SC ಮತ್ತು ST ಜನಾಂಗದವರಿಗೆ ಲೋಕಸಭೆಯಲ್ಲಿ ಒದಗಿಸಿಕೊಡಲಾಗಿದೆ. ಇನ್ನು 331ನೇ ವಿಧಿಯ ಅನ್ವಯವಾಗಿ ಯಾರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ ಆಂಗ್ಲೋ ಇಂಡಿಯನ್. AI ಅಂದ್ರೆ ಏನು ತಿಳ್ಕೊಬೇಕು ನೀವು? ಆಂಗ್ಲೋ ಇಂಡಿಯನ್ ಅಂತ ತಿಳ್ಕೊಬೇಕು. AI ಅಂದ್ರೆ ಏನು? ಆಂಗ್ಲೋ ಇಂಡಿಯನ್. ಈ ಆಂಗ್ಲೋ ಇಂಡಿಯನರಿಗೆ ಮೀಸಲಾತಿಯನ್ನು ಒದಗಿಸಿಕೊಟ್ರು. 545 ಏನಿದ್ದೀವಲ್ಲ, ಈ 545ರಲ್ಲಿ ಏನಪ್ಪ ಅಂದ್ರೆ 2 ಕ್ಷೇತ್ರಗಳು ಯಾರಿಗೆ ಒದಗಿಸಿಕೊಟ್ಟಿದ್ರಪ್ಪ ಅಂದ್ರೆ ಆಂಗ್ಲೋ ಇಂಡಿಯನ್ನರಿಗೆ. ಯಾವ ಇಂಡಿಯನರಿಗೆ? ಆಂಗ್ಲೋ ಇಂಡಿಯನರಿಗೆ. ಉಳಿದೇನಪ್ಪ ಅಂದ್ರೆ 543 ಎಷ್ಟಿದ್ದವಪ್ಪ ಅಂದ್ರೆ ಲೋಕಸಭಾ ಕ್ಷೇತ್ರಗಳು ಇದ್ದವು. ಈ ಎರಡೇನು ಆಂಗ್ಲೋ ಇಂಡಿಯನ್ನರಿಗೆ ಒದಗಿಸಿಕೊಟ್ಟಿದ್ರಲ್ಲ, ಈ ಆಂಗ್ಲೋ ಇಂಡಿಯನ್ ಸ್ಥಾನಮಾನ ಯಾವ ಆರ್ಟಿಕಲ್ ಅನ್ವಯವಾಗಿ ಒದಗಿಸಿಕೊಡಲಾಯ್ತಪ್ಪ ಅಂದ್ರೆ 330 ಅನ್ವಯವಾಗಿ ಒದಗಿಸಿಕೊಟ್ರು ಸ್ನೇಹಿತರೆ. ಆಂಗ್ಲೋ ಇಂಡಿಯನ್ ಸ್ಥಾನಮಾನ ಮುಂದುವರಿಸಿಕೊಂಡು ಬಂದರು. ಎಷ್ಟನೇ ತಿದ್ದುಪಡಿ ಮೂಲಕ ಮುಂದುವರಿಸಿಕೊಂಡು ಬಂದ್ರಪ್ಪ ಅಂದರೆ 8ನೇ ತಿದ್ದುಪಡಿ ಮೂಲಕ ಸಹಿತ ಆಂಗ್ಲೋ ಇಂಡಿಯನ್ ಇರಬೇಕಂತ ಹೇಳಿದ್ರು. 23ನೇ ತಿದ್ದುಪಡಿಯ ಮೂಲಕ ಆಂಗ್ಲೋ ಇಂಡಿಯನ್ ಇರಬೇಕಂತ ಹೇಳಿದ್ರು. 45ನೇ ತಿದ್ದುಪಡಿ ಮೂಲಕ ಆಂಗ್ಲೋ ಇಂಡಿಯನ್ ಇರಬೇಕಂತ ಹೇಳಿದ್ರು. ಅಷ್ಟೇ ಅಲ್ಲದ ಸ್ನೇಹಿತರೆ 62ನೇ ತಿದ್ದುಪಡಿ ಮೂಲಕ ಆಂಗ್ಲೋ ಇಂಡಿಯನ್ ಇರಬೇಕಂತ ಹೇಳಿದ್ರು. ಇನ್ನು 79ನೇ ತಿದ್ದುಪಡಿ ಮೂಲಕವೂ ಸಹಿತ ಆಂಗ್ಲೋ ಇಂಡಿಯನ್ ಇರಬೇಕಂತ ಹೇಳಿದ್ರು. ನೆಕ್ಸ್ಟ್ ಇನ್ನು 95ನೇ ತಿದ್ದುಪಡಿ ಮೂಲಕವೂ ಸಹಿತ ಆಂಗ್ಲೋ ಇಂಡಿಯನ್ ಇರಬೇಕಂತ ಹೇಳಿದ್ರು. ಇನ್ನೇನಪ್ಪ ಅಂದರೆ ಭಾರತ ಸಂವಿಧಾನದ 104ನೇ ತಿದ್ದುಪಡಿಯ ಮೂಲಕ ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನಮ್ಮ ರಾಷ್ಟ್ರದ ನರೇಂದ್ರ ಮೋದಿ ಅವರು ಏನದರಲ್ಲ 2019ರಲ್ಲಿ, ಎಂಥ 2019ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಆಂಗ್ಲೋ ಇಂಡಿಯನರಿಗೆ 2 ಸ್ಥಾನಮಾನಗಳು ಏನು ಕೊಟ್ಟಿದ್ರಲ್ಲ ಅವುಗಳನ್ನು ರದ್ದುಪಡಿಸುತ್ತಾರೆ ಸ್ನೇಹಿತರೆ. ಆಂಗ್ಲೋ ಇಂಡಿಯನ್ ಸ್ಥಾನಮಾನ ಇರಬೇಕಂತ ಅಂದ್ರೆ 8ನೇ ತಿದ್ದುಪಡಿ ಮುಂದುವರಿಸಿಕೊಂಡು ಹೋದ್ರು, 23ನೇ ತಿದ್ದುಪಡಿ ಮೂಲಕ ಮುಂದುವರಿಸಿಕೊಂಡು ಹೋದ್ರು, 45ನೇ ತಿದ್ದುಪಡಿ ಮೂಲಕ ಮುಂದುವರಿಸಿಕೊಂಡು ಹೋದ್ರು, 67ನೇ ತಿದ್ದುಪಡಿ ಮೂಲಕ ಮುಂದುವರಿಸಿಕೊಂಡು ಹೋದ್ರು, 79ನೇ ತಿದ್ದುಪಡಿ ಮೂಲಕ ಮುಂದುವರಿಸಿಕೊಂಡು ಹೋದ್ರು, 95ನೇ ತಿದ್ದುಪಡಿ ಮೂಲಕ ಮುಂದುವರಿಸಿಕೊಂಡು ಹೋದ್ರು. ಇನ್ನು 104ನೇ ತಿದ್ದುಪಡಿ ಏನೈತಲ್ಲ, ಈ 104ನೇ ತಿದ್ದುಪಡಿ ಮೂಲಕ ಆಂಗ್ಲೋ ಇಂಡಿಯನ್ಗೆ ಕೊಟ್ಟಿರ್ತಕ್ಕಂಥ 2 ಸ್ಥಾನಗಳೇನಿದಾವಲ್ಲ ಅವುಗಳೇನು ಮಾಡಿದ್ರು? ರದ್ದುಪಡಿಸಿದರು ಸ್ನೇಹಿತರೆ. ಯಾವಾಗ ರದ್ದುಪಡಿಸಿದ್ರಪ್ಪ ಅಂದರೆ 2019ರೊಳಗೆ ರದ್ದುಪಡಿಸಿದರು. ಈ ಮಸೂದೆ ಕಾಯ್ದೆ ಅಂದರೆ ಈ ಮಸೂದೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತಪ್ಪ ಅಂದರೆ 2020 ಜನವರಿ 25ರಂದು ಅಸ್ತಿತ್ವಕ್ಕೆ ಬಂದಿತ್ತು ಸ್ನೇಹಿತರೆ. 2020 ಜನವರಿ 25ರಂದು ಆಂಗ್ಲೋ ಇಂಡಿಯನ್ ಸಂಪೂರ್ಣವಾಗಿ ಏನು ಮಾಡಿಬಿಟ್ರಪ್ಪ ಅಂದರೆ ರದ್ದುಪಡಿಸಿದರು ಸ್ನೇಹಿತರೆ. ಎಕ್ಸಾಮ್ನ ಕೇಳ್ಬೋದು, ಜನವರಿ 25 ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದ್ರೆ ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ. ಯಾವ ದಿನವನ್ನಾಗಿ? ಮತದಾರರ ದಿನವನ್ನಾಗಿ. ಇಲ್ಲಿ ನೆಕ್ಸ್ಟ್ ನೋಡಿ, ಭಾರತ ಸಂವಿಧಾನದ 332ನೇ ವಿಧಿಯ ಅನ್ವಯವಾಗಿ ವಿಧಾನಸಭೆ ಒಳಗ SC ಮತ್ತು ST ಜನಾಂಗದವರಿಗೆ ಮೀಸಲಾತಿಯನ್ನು ಒದಗಿಸಿಕೊಟ್ರು. 330ನೇ ವಿಧಿಯ ಅನ್ವಯವಾಗಿ 330ನೇ ವಿಧಿಯ ಅನ್ವಯವಾಗಿ SC ಮತ್ತು ST ಜನಾಂಗದವರಿಗೆ ಲೋಕಸಭೆಯಲ್ಲಿ ಮೀಸಲಾತಿಯನ್ನು ಒದಗಿಸಿಕೊಟ್ರೆ ಭಾರತ ಸಂವಿಧಾನದ 332 ಏನೈತಲ್ಲ ಈ 332ನೇ ವಿಧಿಯ ಅನ್ವಯವಾಗಿ ವಿಧಾನಸಭೆ ಒಳಗೆ ಮೀಸಲಾತಿಯನ್ನು ಒದಗಿಸಿಕೊಟ್ರು ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 224 ಜನ ಸದಸ್ಯರೈತಿ ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯ ಏನೈತಲ್ಲ ಈ ಕರ್ನಾಟಕ ರಾಜ್ಯದೊಳಗೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟೈತಂದ್ರೆ 224 ಜನ ಸದಸ್ಯರ ಸಂಖ್ಯೆ. ಈ 224 ಜನ ಸದಸ್ಯರೊಳಗೆ ಎಷ್ಟು ಜನ ಸದಸ್ಯರೊಳಗ? 224 ಜನ ಸದಸ್ಯರೇನದರಲ್ಲ ಈ ಸದಸ್ಯರೊಳಗೆ SC ಅವರಿಗೆ ಎಷ್ಟು ಕ್ಷೇತ್ರಗಳನ್ನು ಮೀಸಲಾತಿ ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ 36 ಕ್ಷೇತ್ರಗಳಲ್ಲಿ ಮೀಸಲಾತಿ ಒದಗಿಸಿಕೊಡಲಾಗಿದೆ. ಇನ್ನು ST ಅವರಿಗೆ ಎಷ್ಟಪ್ಪ ಅಂದ್ರೆ 15 ಕ್ಷೇತ್ರಗಳಲ್ಲಿ ಮೀಸಲಾತಿ ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಇವುಗಳು ಬಹಳ ಸಲ ಎಕ್ಸಾಮ್ನ ಕೇಳಿರ್ತಕ್ಕಂಥ ಪ್ರಶ್ನೆ. ಅದಕ್ಕಾಗಿ ನಾ ಇಷ್ಟು ಡೀಪಾಗಿ ಹೊಂಟೀನಿ. ನಿಮಗೆ ನಾನು ನೇರವಾಗಿ ಹೇಳಬಹುದಿತ್ತು. ಯಾಕೆ ಡೀಪಾಗಿ ಹೊಂಟಿನಪ್ಪ, ಯಾಕೆ 360 ಡಿಗ್ರಿ ಆ್ಯಂಗಲ್ ಒಳಗೆ ನಾ ಕ್ಲಾಸ್ ಮಾಡಾಕತ್ತೀನಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗ್ರಿ, ಸಂಪೂರ್ಣವಾಗಿ ವಿಷಯ ಅರ್ಥ ಆಗ್ಬೇಕು. ನಾ ಏನು ಹೇಳಕತ್ತೀನಲ್ಲ ಪ್ರತಿಯೊಂದು ನೋಟ್ ಮಾಡ್ಕೊಳ್ರಿ, ಮಿಸ್ ಮಾಡ್ಕೊಳ್ಬೇಡ್ರಿ, ಪ್ರತಿಯೊಂದು ನೋಟ್ ಮಾಡ್ಕೊಳ್ರಿ.
ಏನಿಲ್ಲ ಇವತ್ತು ಕ್ಲಾಸ್ ಕೂತ್ ಕೇಳಿದ್ರೆ ಅಂತ ತಿಳ್ಕೊ, ಕ್ಲಾಸ್ ಕೇಳುವಂಥ ಟೈಮ್ನಾಗ ಪ್ರತಿಯೊಂದು ಅಂಶ ಪಾಯಿಂಟ್ ಮಾಡ್ಕೊಂಡ್ರಿ ಅಂದ್ರೆ ಕ್ಲಾಸ್ ಮುಗಿದ ಬಳಿಕ ಒಂದು 10 ನಿಮಿಷ ನೀವು ಏನೇನು ಪಾಯಿಂಟ್ ಮಾಡ್ಕೊಂಡಿರ್ತಾರಲ್ಲ ಪ್ರತಿಯೊಂದು ಪಾಯಿಂಟ್ ಓದ್ರಿ. ಪ್ರತಿಯೊಂದು ಪಾಯಿಂಟ್ ಓದಿ ಒಂದು 5 ನಿಮಿಷ ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂತ್ಬಿಡ್ರಿ, ರಿವಿಷನ್ ಮಾಡಿಬಿಡ್ರಿ. ನೀವು ಮತ್ತೆ ಒಟ್ಟೆ ನೆನಪಾರಂಗಿಲ್ಲ. ಅರ್ಥ ಆಯ್ತಾ? ಕೇಳ್ರಿ. 332ನೇ ವಿಧಿಯ ಅನ್ವಯವಾಗಿ ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ SC ಮತ್ತು ST ಜನಾಂಗದವರಿಗೆ ಮೀಸಲಾತಿಯನ್ನು ಒದಗಿಸಿಕೊಟ್ರು. ಹಾಗಾದರೆ ಈ ಕ್ಲಾಸ್ನಾಗಿದ್ದೀನಿ, ಯೂಟ್ಯೂಬ್ ಕ್ಲಾಸ್. ಹಲೋ ಯೂಟ್ಯೂಬ್ ಕ್ಲಾಸ್ ಮಾಡಾಕ್ತೀನಿ. ಇನ್ನೊಂದು 10 ನಿಮಿಷ ಇಲ್ಲಿ APMC ಮುಂದೆ. ಹಾ, ಅಲ್ಲಿ ನಾನು ನೋಡಿಲ್ಲಷ್ಟು. ಈಗ ಯೂಟ್ಯೂಬ್ ಕ್ಲಾಸ್ ಲೈನ್ ಈಗ ಆನ್ಲೈನ್ದಾಗ ಇದ್ದೀನಿ ನಾನೀಗ. ಹಾಂ, ಒಂದು ಅರ್ಧ ಗಂಟೆ ಇರಲಿ. ಕೇಳ್ರಿ, ಫೋನ್ ಬಂದಿತ್ತು ಅರ್ಜೆಂಟ. ಕೇಳ್ರಿ. 332ನೇ ವಿಧಿಯ ಅನ್ವಯವಾಗಿ ವಿಧಾನಸಭೆ ಒಳಗ SC ಮತ್ತು ST ಜನಾಂಗದವ್ರಿಗೆ ಏನು ಮಾಡ್ಯಾರ? ಮೀಸಲಾತಿ ಒದಗಿಸಿಕೊಟ್ಟಾರ. ನಮ್ಮ ಕರ್ನಾಟಕದ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 224 ಜನ ಸದಸ್ಯರದಾರ. ಈ 224 ಜನ ಸದಸ್ಯರೊಳಗೆ ಏನಪ್ಪ ಅಂದ್ರೆ SC ಅವರಿಗೆ ಎಷ್ಟು ಕ್ಷೇತ್ರಗಳು ಕೊಟ್ಟಾರಪ್ಪ ಅಂದ್ರೆ 36 ಕ್ಷೇತ್ರಗಳು. ST ಅವರಿಗೆ ಎಷ್ಟು ಕ್ಷೇತ್ರಗಳು ಕೊಟ್ಟಾರಪ್ಪ ಅಂದ್ರೆ 15 ಕ್ಷೇತ್ರಗಳು ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಇವುಗಳ ಸಹಿತ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇಷ್ಟೇನಪ್ಪ ಅಂದ್ರೆ ನಿಮಗೆ ಮೀಸಲಾತಿ ಬಗ್ಗೆ. ಇನ್ನು 333 ಏನೈತಲ್ಲ, ಅಲ್ಲಿ ಮತ್ತೇನಪ್ಪ ರಾಜ್ಯಗಳಲ್ಲಿ ಆಂಗ್ಲೋ ಇಂಡಿಯನರಿಗೆ ಅಲ್ಲೇನು ಮಾಡ್ಯಾರಪ್ಪ ಅಂದ್ರೆ ಮೀಸಲಾತಿ ಕೊಟ್ಟಿದ್ರು. ಭಾರತ ಸಂವಿಧಾನದ 104ನೇ ವಿಧಿಯ ಅನ್ವಯವಾಗಿ ಏನು ಮಾಡ್ಯಾರ? 104ನೇ ವಿಧಿಯಲ್ಲ, 104ನೇ ತಿದ್ದುಪಡಿ ಮೂಲಕ ಏನು ಮಾಡ್ಯಾರಪ್ಪ ಅಂದ್ರೆ ರದ್ದುಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು ಭಾರತ ಸಂವಿಧಾನದ 338 ವಿಧಿ ಏನೈತಲ್ಲ, ಈ 338 ವಿಧಿಯ ಅನ್ವಯವಾಗಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಭಾರತ ಸಂವಿಧಾನದ 338 ಏನೈತಲ್ಲ, ಈ 338 ವಿಧಿ ಯಾವುದಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆಪ್ಪ ಅಂದರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಇನ್ನು ಭಾರತ ಸಂವಿಧಾನದ 338A ವಿಧಿ ಏನೈತಲ್ಲ, ಇದು ಯಾವುದಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆಪ್ಪ ಅಂದರೆ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ಏನೈತಲ್ಲ, ಈ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ಏನದವಲ್ಲ, ಇವು ಮೊದಲೇನಪ್ಪ ಅಂದ್ರೆ 2 ಒಂದೇ ಆಗಿದ್ದವು ಸ್ನೇಹಿತರೆ. ಈ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ಏನೈತಲ್ಲ, ಇದು ಯಾವಾಗ ಡಿವೈಡ್ ಮಾಡ್ಕೊಳ್ತಾರಪ್ಪ ಅಂದರೆ ಭಾರತ ಸಂವಿಧಾನಕ್ಕೆ 89ನೇ ತಿದ್ದುಪಡಿ ಮಾಡೋದ್ರ ಮೂಲಕ 2003ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇದು ಪರಿಶಿಷ್ಟ ಜಾತಿ ಆಯೋಗದಿಂದ ಹೊರಗೆ ಬಂದೇನಪ್ಪ ಅಂದ್ರೆ ಪರಿಶಿಷ್ಟ ಪಂಗಡ ಆಯೋಗವನ್ನು ರಚನೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಯಾವ ಆರ್ಟಿಕಲ್ ಅನ್ವಯವಾಗಿಪ್ಪ ಅಂದ್ರೆ 338A ಆರ್ಟಿಕಲ್ ಅನ್ವಯವಾಗಿ. 338 ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಬಗ್ಗೆ ತಿಳಿಸಿದರೆ, 338A ವಿಧಿ ಏನೈತಲ್ಲ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಬಗ್ಗೆ ತಿಳಿಸ್ತದ. ಇದು ಎಷ್ಟನೇ ತಿದ್ದುಪಡಿ ಮೂಲಕ ರಚನೆ ಮಾಡ್ಕೊಂಡ್ರಪ್ಪ ಅಂದರೆ 89ನೇ ತಿದ್ದುಪಡಿಯ ಮೂಲಕ. ಇದು ಯಾವಾಗ ರಚನೆ ಮಾಡ್ಕೊಂಡ್ರಪ್ಪ ಅಂದರೆ 2003ರಲ್ಲಿ ರಚನೆ ಮಾಡಿಕೊಂಡ್ರು. ಈ ಆಯೋಗ ಮೊದಲು ಯಾವ ಆಯೋಗದ ಜೊತೆ ಇದ್ದಿತ್ತಪ್ಪ ಅಂದ್ರೆ ರಾಷ್ಟ್ರೀಯ ಪರಿಶಿಷ್ಟ ಆಯೋಗದ ಜೊತೆ ಇದ್ದಿತ್ತು. 89ನೇ ತಿದ್ದುಪಡಿ ಮಾಡೋದ್ರ ಮೂಲಕ 2003ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇದು 338A ವಿಧಿ ಅನ್ವಯವಾಗಿ ಸ್ಥಾಪನೆ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಆಯೋಗ 89ನೇ ತಿದ್ದುಪಡಿ ಮೂಲಕ 2003ರಲ್ಲಿ ಏನು ಮಾಡ್ಕೊಂಡ್ರು ಬೇರೆ ಆಯೋಗ ಅಂತ ರಚನೆ ಮಾಡ್ತಾರೆ. ಇದು ಅಸ್ತಿತ್ವಕ್ಕೆ ಬಂದಿದ್ದೆ ಯಾವಾಗಪ್ಪ ಅಂದ್ರೆ 2004ರೊಳಗೆ ಅಸ್ತಿತ್ವಕ್ಕೆ ಬರ್ತದೆ ಸ್ನೇಹಿತರೆ. ಎಷ್ಟರೊಳಗೆ ಅಸ್ತಿತ್ವಕ್ಕೆ ಬರ್ತೈತಿ? 2004ರೊಳಗೆ. ಇನ್ನು ಭಾರತ ಸಂವಿಧಾನದ 338B ವಿಧಿ ಇದು ಯಾರಿಗೆ ಸಂಬಂಧ ಐತಿ?
ಭಾರತ ಸಂವಿಧಾನದ 338B ವಿಧಿ ಏನೈತಲ್ಲ ಇದು ಯಾರಿಗೆ ಸಂಬಂಧಪಡಲಾಗಿದೆಪ್ಪ ಅಂದರೆ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗಕ್ಕೆ ಸಂಬಂಧಪಡಲಾಗಿದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧ ಎಷ್ಟನೇ ವಿಧಿಯಪ್ಪ ಅಂದ್ರೆ 338B ವಿಧಿ ಸ್ನೇಹಿತರೆ. ಹಾಗಾದರೆ ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಏನೈತಲ್ಲ ಈ ಆಯೋಗ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಯಾವಾಗ ಸ್ಥಾಪನೆ ಮಾಡಲಾಯಿತು? 1993 ಸ್ಥಾಪನೆ ಮಾಡಲಾಯಿತು. ಇದಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ಸಿಕ್ಕಿದ್ದು ಯಾವಾಗಪ್ಪ ಅಂದ್ರೆ ಭಾರತ ಸಂವಿಧಾನಕ್ಕೆ 102ನೇ ತಿದ್ದುಪಡಿ ಮಾಡುವುದರ ಮೂಲಕ 2018 ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡ್ತಾರೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಗಿದ್ದೆವಾಗ 1993 ಯಾವ ಆರ್ಟಿಕಲ್ ಅನ್ವಯವಾಗಿ ಅಂದ್ರೆ 338ನೇ B ಆರ್ಟಿಕಲ್ ಅನ್ವಯವಾಗಿ. ಹಾಗಾದರೆ ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ಸಿಕ್ಕಿದ್ದೆವಾಗಪ್ಪ ಅಂದ್ರೆ ಭಾರತ ಸಂವಿಧಾನದ 102ನೇ ತಿದ್ದುಪಡಿ ಅನ್ವಯವಾಗಿ 2008 ಏನಪ್ಪ ಅಂದ್ರೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಸಿಗ್ತದೆ ಸ್ನೇಹಿತರೆ. ಇನ್ನು ಭಾರತ ಸಂವಿಧಾನದ 340ನೇ ವಿಧಿಯ ಅನ್ವಯವಾಗಿ ಭಾರತ ಸಂವಿಧಾನದ 340ನೇ ವಿಧಿಯ ಅನ್ವಯವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲುಗೋಸ್ಕರ ಸ್ನೇಹಿತರೆ ಯಾವ ವರ್ಗಗಳ ಸ್ಥಿತಿಗತಿ ಹಿಂದುಳಿದ ವರ್ಗಗಳೇನದವಲ್ಲ ಈ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲುಗೋಸ್ಕರ ಏನಪ್ಪ ಅಂದ್ರೆ ಆಯೋಗವನ್ನು ನೇಮಕ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತದ. ಯಾವ ವಿಧಿಯಪ್ಪ ಅಂದ್ರೆ 340ನೇ ವಿಧಿ. 340ನೇ ವಿಧಿ ಏನೈತಲ್ಲ ರಾಷ್ಟ್ರದೊಳಗ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಅವರ ಆರ್ಥಿಕ ಸ್ಥಿತಿಗತಿ ಆಗಿರಬಹುದು, ಅವರ ಶೈಕ್ಷಣಿಕ ಸ್ಥಿತಿಗತಿ ಆಗಿರಬಹುದು, ಅವರ ಸಾಮಾಜಿಕ ಸ್ಥಿತಿಗತಿ ಆಗಿರಬಹುದು, ಇನ್ನಿತರೆ ಹಲವಾರು ಅಂಶಗಳನ್ನು ಅಧ್ಯಯನ ಮಾಡಲುಗೋಸ್ಕರ ಏನಪ್ಪ ಅಂದ್ರೆ 340ನೇ ವಿಧಿ ಏನದಲ್ಲ ಹಿಂದುಳಿದ ಆಯೋಗಗಳ ರಚನೆಗೆ ಅವಕಾಶವನ್ನು ಒದಗಿಸಿ ಕೊಡುತ್ತದೆ ಸ್ನೇಹಿತರೆ. ಇನ್ನ ಭಾರತ ಸಂವಿಧಾನದ 341ನೇ ವಿಧಿ ಏನೈತಲ್ಲ ಈ 341ನೇ ವಿಧಿ ರಾಜ್ಯಗಳ ಶಿಫಾರಸ್ಸಿನ ಮೇರೆಗೆ ಸಂಸತ್ತು ಏನು ಮಾಡ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಜಾತಿಗಳಿಗೆ ಪರಿಶಿಷ್ಟ ಜಾತಿ ಆಯೋಗಕ್ಕೆ ಸೇರ್ಪಡೆ ಮಾಡಬಹುದು ಸ್ನೇಹಿತರೆ. ಯಾವ ಆಯೋಗಕ್ಕೆ? ಪರಿಶಿಷ್ಟ ಜಾತಿ ಆಯೋಗಕ್ಕೆ ಸೇರ್ಪಡೆ ಮಾಡಿಕೊಳ್ಳಬಹುದು. ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದೊಳಗೆ ಯಾವುದಾದ್ರೂ ಒಂದು ಸಮುದಾಯ ಶೈಕ್ಷಣಿಕವಾಗಿ ಬಹಳ ಹಿನ್ನೆಲೆ ಇತ್ತಪ್ಪ ಅಂದ್ರೆ, ಆರ್ಥಿಕವಾಗಿ ಬಹಳ ಹಿನ್ನೆಲೆ ಇತ್ತಪ್ಪ ಅಂದ್ರೆ, ಸಾಮಾಜಿಕವಾಗಿ ಬಹಳ ಹಿನ್ನೆಲೆ ಇತ್ತು, ಯಾವುದೇ ರೀತಿ ಮುನ್ನೆಲೆ ಇಲ್ಲ, ರಾಜಕೀಯವಾಗಿನೂ ಮುನ್ನೆಲೆ ಇಲ್ಲ ಇತ್ತಪ್ಪ ಅಂದ್ರೆ ಅಂತಹ ಸಂದರ್ಭದಲ್ಲಿ ರಾಜ್ಯ ಏನು ಮಾಡ್ತೈತಿ? ಕುಲ ಸಮಿತಿ ರಚನೆ ಮಾಡ್ತೈತಿ. ರಚನೆ ಮಾಡಿಕೊಂಡು ಎಲ್ಲ ರೀತಿ ಅಧ್ಯಯನ ಮಾಡ್ಕೊಳ್ತೈತಿ. ಅಧ್ಯಯನ ಮಾಡಿ ನಮ್ಮ ರಾಜ್ಯ ಶಾಸಕಾಂಗ ಏನೈತಲ್ಲ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಂಡನೆ ಮಾಡ್ಕೊಂಡು ಎಲ್ಲಿ ಕೊಟ್ಟು ಕಳಿಸ್ತಾರಪ್ಪ ಅಂದ್ರೆ ಕೇಂದ್ರಕ್ಕೆ ಅಂದ್ರೆ ಸಂಸತ್ತಿಗೆ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಸಂಸತ್ತು ಏನು ಮಾಡ್ತಪ್ಪ ಅಂದ್ರೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ತರಿಸ್ಕೊಂಡು ಇಲ್ಲ ಅವ್ರು ಬಹಳ ಶೈಕ್ಷಣಿಕವಾಗಿ ಹಿನ್ನೆಲೆ ಅದಾರ, ರಾಜಕೀಯವಾಗಿ ಹಿನ್ನೆಲೆ ಅದಾರ, ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾಮಾಜಿಕವಾಗಿ ಹಿನ್ನೆಲೆ ಅದಾರ, ಆರ್ಥಿಕವಾಗಿ ಹಿನ್ನೆಲೆ ಅದಾರ, ಯಾವುದೇ ಕ್ಷೇತ್ರಗಳಲ್ಲಿ ಅವ್ರು ಮುನ್ನೆಲೆಗೆ ಇಲ್ಲ ಅಂತ ಅವ್ರಿಗೆ ಅರಿವು ಐತಪ್ಪ ಅಂದ್ರೆ ಅವಾಗ ಏನು ಮಾಡಬಹುದು? ಸಂಸತ್ತಪ್ಪ ಅಂದ್ರೆ SC ಅಂದ್ರೆ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಬಹುದು ಸ್ನೇಹಿತರೆ. ಯಾವ ಆರ್ಟಿಕಲ್ ಅನ್ವಯವಾಗಿ ಸೇರ್ಪಡೆ ಮಾಡಬಹುದು ಅಂದ್ರೆ 341ನೇ ವಿಧಿಯ ಅನ್ವಯವಾಗಿ ಸೇರ್ಪಡೆ ಮಾಡಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ 342ನೇ ವಿಧಿ ಏನೈತಲ್ಲ 342ನೇ ವಿಧಿಯ ಅನ್ವಯವಾಗಿ ರಾಜ್ಯದಲ್ಲಿರ್ತಕ್ಕಂಥ ಯಾವುದಾದರೂ ಒಂದು ಸಮುದಾಯವನ್ನು ಎಷ್ಟಿಗೆ ಸೇರ್ಪಡೆ ಮಾಡ್ಬೇಕಪ್ಪ ಅಂದ್ರೆ ಆ ರಾಜ್ಯ ಶಾಸಕಾಂಗ ಏನಪ್ಪ ಅಂದ್ರೆ ಎಲ್ಲಾ ರೀತಿ ಅಂದ್ರೆ ಮಸೂದೆಯನ್ನು ಮಂಡನೆ ಮಾಡಿ ಎಲ್ಲಿ ಕೊಟ್ಟು ಕಳಿಸ್ ಎಲ್ಲ ಮಾಹಿತಿಗಳನ್ನು ಕುಲಂಕುಷವಾಗಿ ಚರ್ಚೆ ಮಾಡಿ ವಿಚಾರಣೆ ಮಾಡಿ ಏನು ಮಾಡ್ತಾರಪ್ಪ ಅಂದರೆ ಎಷ್ಟಿಗೆ ಸೇರ್ಪಡೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸ್ನೇಹಿತರು. ಸೇರ್ಪಡೆ ಮಾಡಬಹುದು, ಮಾಡದೇ ಇರಬಹುದು. ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಏನಪ್ಪ ಅಂದ್ರೆ ಕುರುಬ ಸಮುದಾಯ ಏನೈತಲ್ಲ ಈ ಕುರುಬ ಸಮುದಾಯ ಎಷ್ಟಿ ಸೇರ್ಪಡೆ ಆಗ್ಬೇಕಂತ ಹೋರಾಟಗಳನ್ನು ಮಾಡಿದ್ರು.
ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಕುಲಸಚಿವ ಅಧ್ಯಯನ ಮಾಡಿಕೊಂಡ್ರು ಸ್ನೇಹಿತರೆ. ಅಧ್ಯಯನ ಮಾಡ್ಕೊಂಡು ಏನಪ್ಪ ಅಂದ್ರೆ ಎಲ್ಲಿಗೆ ಕೊಟ್ಟು ಕಳಿಸ್ಯಾರ ಈಗಪ್ಪ ಅಂದ್ರೆ ಕೇಂದ್ರಕ್ಕೆ ಕೊಟ್ಟು ಕಳಿಸ್ಯಾರ. ನಮ್ಮ ಭಾರತ ಸಂಸತ್ತಿಗೆ ಕೊಟ್ಟು ಕಳಿಸ್ಯಾರ. ನಮ್ಮ ಭಾರತದ ಸಂಸತ್ತು ಅಲ್ಲೇನಪ್ಪ ಅಂದ್ರೆ ಸರಿಯಾದ ರೀತಿ ಎಲ್ಲ ಮಾಹಿತಿಗಳು ಸರಿಯಾದ ರೀತಿ ಇದ್ದುವಪ್ಪ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಎಲ್ಲ ಕುಲಂಕುಷವಾಗಿ ಅಧ್ಯಯನ ಮಾಡ್ತಾರೆ, ಕುಲಂಕುಷವಾಗಿ ವಿಚಾರಣೆಗಳನ್ನು ಮಾಡ್ತಾರೆ, ಎಲ್ಲ ಮಾಹಿತಿಗಳನ್ನು ತರಿಸ್ಕೊಂಡೇನಪ್ಪ ಅಂದ್ರೆ ಅವ್ರು ಭಾಳ ಹಿನ್ನೆಲೆ ಇದ್ದಿರಪ್ಪ ಅಂದ್ರೆ ಆ ಸಮುದಾಯಕ್ಕೆ ಏನು ಮಾಡ್ತಾರೆ, ಎಷ್ಟಿಗೆ ಸೇರ್ಪಡೆ ಮಾಡ್ತಾರೆ. ಅವರು ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನೆಲೆ ಇದ್ರಪ್ಪ ಅಂದ್ರೆ ಅವ್ರಿಗೆ ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ ಈ ಯಾವ ಸ್ಥಾನಮಾನ ಕೊಟ್ಟರಲ್ಲ ಅದೇ ಸ್ಥಾನಮಾನ ಕೊಡ್ತಾರಲ್ಲ. ಅರ್ಥ ಆಯ್ತಾ? ಇಲ್ಲೇನಪ್ಪ ಅಂದ್ರೆ 341ನೇ ವಿಧಿಯ ಅನ್ವಯವಾಗಿ SC ಒದಗಿಸಿಕೊಡಬಹುದು, 342ನೇ ವಿಧಿಯ ಅನ್ವಯವಾಗಿ ST ಮೀಸಲಾತಿಯನ್ನು ಒದಗಿಸಿಕೊಡಬಹುದು. ಯಾರು ಒದಗಿಸಿಕೊಡ್ತಾರಪ್ಪ ಅಂದ್ರೆ ನಮ್ಮ ಭಾರತದ ಸಂಸತ್ತು ಒದಗಿಸಿಕೊಡ್ತದೆ ಸ್ನೇಹಿತರೆ. ಇನ್ನು ಭಾಗ 6 ಏನೈತಲ್ಲ, ಈ ಭಾಗ 6 ಯಾವುದ್ರ ಬಗ್ಗೆ ತಿಳಿಸ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಬಗ್ಗೆ ತಿಳಿಸ್ತದೆ ಸ್ನೇಹಿತರೆ. ಯಾವ ಸರ್ಕಾರ? ರಾಜ್ಯ ಸರ್ಕಾರದ ಬಗ್ಗೆ ತಿಳಿಸ್ತೈತಿ. ಇನ್ನು ಭಾಗ 18 ಏನೈತಲ್ಲ, ಇದು ಯಾವುದ್ರ ಬಗ್ಗೆ ತಿಳಿಸ್ತಪ್ಪ ಅಂದ್ರೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ತಿಳಿಸ್ತೈತಿ. ಯಾವ ಪರಿಸ್ಥಿತಿ? ತುರ್ತು ಪರಿಸ್ಥಿತಿಗಳ ಬಗ್ಗೆ ತಿಳಿಸ್ತೈತಿ. ಇನ್ನು ಭಾಗ 14 ಏನೈತಲ್ಲ, ಇದು ಯಾವುದ್ರ ಬಗ್ಗೆ ತಿಳಿಸ್ತಪ್ಪ ಅಂದ್ರೆ ನ್ಯಾಯಾಧೀಕರಣದ ಬಗ್ಗೆ ತಿಳಿಸ್ತೈತಿ. ನ್ಯಾಯಾಧೀಕರಣದ ಬಗ್ಗೆ ತಿಳಿಸ್ತೈತಿ. ನ್ಯಾಯಾಧೀಕರಣ ಅಥವಾ ಟ್ರಿಬ್ಯುನಲ್ಗಳ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಯಾವ ಆಯೋಗದ ಶಿಫಾರಸ್ಸಿನ ಅನುಸಾರವಾಗಿ, ಯಾವ ಆಯೋಗದ ಶಿಫಾರಸ್ಸಿನ ಅನುಸಾರವಾಗಿ 1990ರಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲಾಯಿತು ಅಂತ ಕೊಡಲಾಗಿದೆ. ಯಾವ ಆಯೋಗದ ಶಿಫಾರಸ್ಸಿನ ಅನುಸಾರವಾಗಿ 1990ರಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ ಸ್ನೇಹಿತರೆ. ಈ ಪ್ರಶ್ನೆಗೆ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂತ ನೋಡೋದಾದರೆ, ಮೊದಲನೇ ಆಯ್ಕೆ ಮುಖರ್ಜಿ ಆಯೋಗ 1999 ಅಂತ ಕೊಡಲಾಗಿದೆ. ಬಿ ಆಯ್ಕೆ ಸರ್ಕಾರಿಯ ಆಯೋಗ 1983ರಿಂದ 87 ಅಂತ ಕೊಡಲಾಗಿದೆ. ಇನ್ನು ಸಿ ಆಯ್ಕೆ ಮಂಡಲ್ ಆಯೋಗ 1980 ಅಂತ ಕೊಡಲಾಗಿದೆ. ನಾನು ನಿನ್ನೆ ಕ್ಲಾಸ್ ಒಳಗೆ ಹೇಳಿ ನೋಡಿ BP ಮಂಡಲ ಸಮಿತಿಯ ಬಗ್ಗೆ. ಯಾವಾಗ ರಚನೆ ಆಯಿತು, ಯಾವಾಗ ವರದಿ ಕೊಡ್ತು, ಯಾವಾಗ ಜಾರಿಗೆ ಬಂತು, ಅವ ಮುಖ್ಯಮಂತ್ರಿ ಯಾರಿದ್ರು, ಎಷ್ಟು ಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು, ಹಿಂದುಳಿದ ವರ್ಗದವರಿಗೆ ಎಷ್ಟು ಪರ್ಸೆಂಟೇಜ್ರಷ್ಟು ಮೀಸಲಾತಿ ಕೊಟ್ಟರು, ಎಲ್ಲ ಮಾಹಿತಿಗಳನ್ನು ನಾವು ನಿನ್ನೆ ಕ್ಲಾಸ್ ಒಳಗೆ ನೋಡಿದ್ದೇವೆ ನಾವು. ಇರಲಿ. ನೆಕ್ಸ್ಟ್ ಡಿ ಆಯ್ಕೆಯನ್ನು ಕೊಡಲಾಗಿದೆ ಕೋಸ್ಲಾ ಆಯೋಗ ಅಂತ ಕೊಡಲಾಗಿದೆ 1990. ಈ 4 ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ಸರಿಯಾದ ಆಯ್ಕೆ ಯಾವುದು ಅಂತ ನೋಡೋದಾದ್ರೆ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಬಿ ಆಯ್ಕೆ ಏನೈತಲ್ಲ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಯಾವ ಆಯೋಗದ ಶಿಫಾರಸ್ಸಿನ ಅನುಸಾರವಾಗಿ 1990ರಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸರ್ಕಾರಿಯ ಆಯೋಗ ಸ್ನೇಹಿತರೆ. ಯಾವ ಆಯೋಗ? ಸರ್ಕಾರಿಯ ಆಯೋಗ ಸ್ನೇಹಿತರೆ. ಈ ಸರ್ಕಾರಿ ಆಯೋಗ ಯಾವಾಗ ಸ್ಥಾಪಿಸಲಾಯಿತು ನೋಡುವುದಾದ್ರೆ 1983 ಜೂನ್ 9ರಂದು ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. 1983 ಜೂನ್ 9ರಂದು ಈ ಸರ್ಕಾರಿ ಆಯೋಗ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಈ ಸರ್ಕಾರಿ ಆಯೋಗ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ, ಯಾರು ರಚನೆ ಮಾಡ್ತಾರಪ್ಪ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನಿದಾರಲ್ಲ ಈ ಇಂದಿರಾ ಗಾಂಧಿ ಅವರು ರಚನೆ ಮಾಡ್ತಾರೆ ಸ್ನೇಹಿತರೆ. ಯಾರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡ್ತಾರಪ್ಪ ಅಂದ್ರೆ ರಾಜೇಂದ್ರ ಸಿಂಗ್ ಸರ್ಕಾರಿ ಅವರು ಏನಿದಾರಲ್ಲ ಈ ರಾಜೇಂದ್ರ ಸಿಂಗ್ ಸರ್ಕಾರಿ ಅವರ ಅಧ್ಯಕ್ಷತೆಯಲ್ಲಿ, ಯಾರ ಅಧ್ಯಕ್ಷತೆಯಲ್ಲಿ? ರಾಜೇಂದ್ರ ಸಿಂಗ್ ಸರ್ಕಾರಿಯ ಏನಿದಾರಲ್ಲ ಇವರ ಅಧ್ಯಕ್ಷತೆ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಈ ಸರ್ಕಾರಿಯ ಆಯೋಗವನ್ನು ನೇಮಕ ಮಾಡ್ತಾರೆ ಸ್ನೇಹಿತರೆ. 1983 ಜೂನ್ 9ರಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು
ಅಂದಿನ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ರಜಿಂದರ್ ಸಿಂಗ್ ಸರ್ಕಾರಿಯ ಅಧ್ಯಕ್ಷತೆಯಲ್ಲಿ ಸರ್ಕಾರಿಯ ಅವರೇನದರಲ್ಲ ಅವರ ಅಧ್ಯಕ್ಷತೆಯೊಳಗೆ ಏನಪ್ಪ ಅಂದ್ರೆ ಈ ಸರ್ಕಾರಿಯ ಆಯೋಗವನ್ನು ರಚನೆ ಮಾಡ್ತಾರೆ. ಹಾಗಾದ್ರೆ ಈ ಸರ್ಕಾರಿ ಆಯೋಗ ಏನೈತಲ್ಲ ಈ ಆಯೋಗದ ಸದಸ್ಯರು ಯಾರಾಗಿದ್ದರಪ್ಪ ನೋಡುವುದಾದರೆ ಶಿವರಾಮನ್ ಅನ್ನುವಂಥ ವ್ಯಕ್ತಿ ಏನದನ್ನಲ್ಲ ಈತ ಏನಪ್ಪ ಅಂದ್ರೆ ಸರ್ಕಾರಿ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಡಾಕ್ಟರ್ SR ಸೇನ್ ಅನ್ನುವಂಥ ವ್ಯಕ್ತಿ ಏನದನ್ನಲ್ಲ SR ಸೇನ್ ಅನ್ನುವಂಥ ವ್ಯಕ್ತಿ ಸಹಿತ ಇವರು ಏನಪ್ಪಾ ಅಂದ್ರೆ ಸರ್ಕಾರಿ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅಧ್ಯಕ್ಷರು ಯಾರು? ರಜೀಂದ್ರ ಸಿಂಗ್ ಸರ್ಕಾರಿಯ. ಸದಸ್ಯರು ಯಾರು? ಶಿವರಾಮನ್ ಮತ್ತು SR ಸೇನ್ ರವರು ಏನದಾರಲ್ಲ ಇವರೇನಪ್ಪ ಅಂದ್ರೆ ಸರ್ಕಾರಿ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಸ್ನೇಹಿತರೆ, ಈ ಆಯೋಗ ಯಾಕೆ ನೇಮಕ ಮಾಡಿದ್ರು? 1983 ಜೂನ್ 9ರಂದು ಈ ಆಯೋಗ ಯಾಕೆ ನೇಮಕ ಮಾಡಿದ್ರಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಸಂಬಂಧಗಳೇನದವಲ್ಲ ಈ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡಲಿಗೋಸ್ಕರ ಈ ಸರ್ಕಾರಿ ಆಯೋಗ ಏನು 1983 ಜೂನ್ 9ರಂದು ಏನು ರಚನೆ ಆಯ್ತಲ್ಲ, ರಚನೆ ಆದ ಬಳಿಕ ಸುಮಾರು 247 ಪುಟಗಳೊಂದಿಗೆ ಸ್ನೇಹಿತರು, ಎಷ್ಟು ಪುಟಗಳೊಂದಿಗೆ? ಸುಮಾರು 247 ಪುಟಗಳೊಂದಿಗೆ 1987 ಅಕ್ಟೋಬರ್ 27ರಂದು ಸ್ನೇಹಿತರೆ, 1987 ಅಕ್ಟೋಬರ್ 27ರಂದು ಈ ಸರ್ಕಾರಿ ಆಯೋಗ ಏನ್ ಮಾಡ್ತಪ್ಪ ಅಂದ್ರೆ ವರದಿ ಕೊಡ್ತದೆ. ಸ್ನೇಹಿತರೆ, ಸರ್ಕಾರಿ ಆಯೋಗ ಏನ್ ಮಾಡ್ತೈತಿ? ವರದಿ ಕೊಡ್ತದೆ. ಎಷ್ಟು ಪುಟಗಳೊಂದಿಗೆ? 247 ಪುಟಗಳೇನಿದಾವಲ್ಲ ಈ 247 ಪುಟಗಳೊಂದಿಗೆ 1987 ಅಕ್ಟೋಬರ್ 27ರಂದು ಈ ಸರ್ಕಾರಿ ಆಯೋಗ ಏನ್ ಮಾಡ್ತಪ್ಪ ಅಂದ್ರೆ ವರದಿ ಕೊಡ್ತದೆ. ಸ್ನೇಹಿತರೆ, ಈ ಸರ್ಕಾರಿ ಆಯೋಗ ಕೆಲವೊಂದಿಷ್ಟು ಶಿಫಾರಸ್ಸುಗಳನ್ನು ಮಾಡ್ತೈತಿ. ಏನೇನು ಶಿಫಾರಸ್ಸುಗಳನ್ನು ಮಾಡ್ತಪ್ಪ ಅಂದ್ರೆ ಭಾರತ ಸಂವಿಧಾನದ 263ನೇ ವಿಧಿ ಏನೈತಲ್ಲ, ಭಾರತ ಸಂವಿಧಾನದ 263ನೇ ವಿಧಿ ಏನೈತಲ್ಲ ಈ ವಿಧಿಯ ಅನ್ವಯವಾಗಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳ್ತೈತಿ. ಯಾವ ರಾಜ್ಯ ಮಂಡಳಿ? ಅಂತಾರಾಜ್ಯ ಮಂಡಳಿ ಸ್ಥಾಪನೆ ಮಾಡ್ಬೇಕಂತ ಹೇಳ್ತೈತಿ. ಇಲ್ಲ ಐತ್ ನೋಡಿ ಸ್ನೇಹಿತರೆ, ಅಂತಾರಾಜ್ಯ ಮಂಡಳಿ ಸ್ಥಾಪಿಸಲಾಯಿತು ಅಂತ ಕೊಡಲಾಗಿದೆ. ಯಾವ ಆಯೋಗದ ಅನ್ವಯವಾಗಿ? ಇದೇ ಸರ್ಕಾರಿ ಆಯೋಗದ ಅನ್ವಯವಾಗಿ. ಎಷ್ಟನೇ ವಿಧಿಯ ಅನ್ವಯವಾಗಿ ಸ್ಥಾಪನೆ ಮಾಡಲಾಯಿತು? 243ನೇ ವಿಧಿಯ ಅನ್ವಯವಾಗಿ ಸ್ಥಾಪನೆ ಮಾಡಲಾಯಿತು. ಸ್ನೇಹಿತರೆ, ಇನ್ನ ಅಖಿಲ ಭಾರತ ಸೇವೆಗಳೇನದವಲ್ಲ ಈ ಅಖಿಲ ಭಾರತ ಸೇವೆಗಳಿಗೆ, ಯಾವ ಸೇವೆಗಳಿಗೆ? ಅಖಿಲ ಭಾರತ ಸೇವೆಗಳೇನದವಲ್ಲ ಈ ಅಖಿಲ ಭಾರತ ಸೇವೆಗಳಿಗೆ ಇನ್ನಷ್ಟು ಬಲಗೊಳಿಸ್ಬೇಕಂತ ಯಾವ ಆಯೋಗ ಹೇಳ್ತಪ್ಪ ಅಂದ್ರೆ ಇದೇ ಸರ್ಕಾರಿ ಆಯೋಗ ಹೇಳ್ತೈತಿ. ಇವತ್ತ IAS ಹುದ್ದೆಗಳಾಗಿರಬಹುದು, IPS ಹುದ್ದೆಗಳಾಗಿರಬಹುದು, IFS ಹುದ್ದೆಗಳಾಗಿರಬಹುದು, ಈ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಇನ್ನಷ್ಟು ಬಲಗೊಳಿಸ್ಬೇಕಂತ ಯಾವ ಆಯೋಗ ಹೇಳ್ತಪ್ಪ ಅಂದ್ರೆ ಇದೇ ಸರ್ಕಾರಿ ಆಯೋಗ ಹೇಳ್ತದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ರಾಜ್ಯಪಾಲರುಗಳೇನದಾರಲ್ಲ ಈ ರಾಜ್ಯದ ರಾಜ್ಯಪಾಲರು, ಯಾವ ಪಾಲರು? ರಾಜ್ಯಪಾಲರು ಏನದಾರಲ್ಲ ಈ ರಾಜ್ಯಪಾಲರು ನಿವೃತ್ತಿಯಾದ ನಂತರ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಗಳನ್ನು ಹೊಂದುವಂತಿಲ್ಲ ಅಂತ ಹೇಳ್ತೈತಿ. ಈ ಸರ್ಕಾರಿ ಆಯೋಗ ಏನೈತಲ್ಲ ಈ ಆಯೋಗ ಏನ್ ಹೇಳ್ತೈತಿ? ರಾಜ್ಯಪಾಲರು, ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದ ರಾಜ್ಯಪಾಲರು ಯಾರದಾರಪ್ಪ? ಈಗ ತಾವರ್ಚಂದ್ ಗೆಹ್ಲೋಟ್ ರವರು ಅದಾರ. ಯಾವ ಚಂದ? ತಾವರ್ಚಂದ್ ಗೆಹ್ಲೋಟ್ ರವರು ಅದಾರ. ಇವರು ನಿವೃತ್ತಿಯಾದ ನಂತರ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಗಳನ್ನು ಹೊಂದಬಾರದಂತ ಯಾವ ಆಯೋಗ ಹೇಳ್ತಪ್ಪ ಅಂದ್ರೆ ಸರ್ಕಾರಿ ಆಯೋಗ ಹೇಳ್ತದ. ಸ್ನೇಹಿತರೆ, ಯಾವ ಆಯೋಗ ಹೇಳ್ತೈತಿ? ಸರ್ಕಾರಿಯ ಆಯೋಗ ಹೇಳ್ತದ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಈ ಸರ್ಕಾರಿ ಆಯೋಗ ಇನ್ನೊಂದು ಏನು ಹೇಳ್ತಪ್ಪ ಅಂದ್ರೆ ತ್ರಿಭಾಷಾ ಸೂತ್ರವನ್ನು ಅನುಸರಿಸಬೇಕಂತ ಹೇಳ್ತೈತಿ. ತ್ರಿಭಾಷಾ ಸೂತ್ರವನ್ನು ಅನುಸರಿಸಬೇಕಂತ ಯಾವ ಆಯೋಗ ಹೇಳ್ತಪ್ಪ ಅಂದ್ರೆ ಇದೇ ಸರ್ಕಾರಿ ಆಯೋಗ ಹೇಳ್ತದೆ. ಸ್ನೇಹಿತರೆ, ತ್ರಿಭಾಷಾ ಸೂತ್ರವನ್ನು ಅನುಸರಿಸಬೇಕಂತ ಸರ್ಕಾರಿ ಆಯೋಗ ಹೇಳ್ತೈತಿ. ಸ್ನೇಹಿತರೆ, ಅಷ್ಟೇ ಅಲ್ಲದೆ
ಹೈಕೋರ್ಟಿನ ನ್ಯಾಯಾಧೀಶರ ಒಪ್ಪಿಗೆ ಇಲ್ಲದೆ ಅವರಿಗೇನಪ್ಪ ಅಂದ್ರೆ ಬೇರೆ ಕಡೆಗೆ ವರ್ಗಾವಣೆ ಮಾಡುವಂತಿಲ್ಲ ಅಂತ ಯಾವ ನಿಯೋಗ ಹೇಳ್ತಪ್ಪ ಅಂದ್ರೆ ಇದೇ ನಮ್ಮ ಸರ್ಕಾರಿ ನಿಯೋಗ ಹೇಳ್ತದೆ ಸ್ನೇಹಿತರೆ. ಹೈಕೋರ್ಟಿನ ನ್ಯಾಯಾಧೀಶರ ಒಪ್ಪಿಗೆ ಇಲ್ಲದೆ ಬೇರೆ ಹೈಕೋರ್ಟ್ಗಳಿಗೆ ಏನಪ್ಪ ಅಂದ್ರೆ ವರ್ಗಾವಣೆ ಮಾಡುವಂತಿಲ್ಲ ಅಂತ ಯಾವ ನಿಯೋಗ ಹೇಳ್ತಪ್ಪ ಅಂದ್ರೆ ಸರ್ಕಾರಿ ನಿಯೋಗ ಹೇಳ್ತೈತೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳೇನಿದಾವಲ್ಲ, ಯಾವ ಪಟ್ಟಿ? ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳೇನಿದಾವಲ್ಲ, ಈ ಅಂಶಗಳ ಮೇಲೆ ಕಾನೂನು ಮಾಡುವಂಥ ಅಧಿಕಾರ ಯಾರ್ಯಾರಿಗೈತಿ? ಕೇಂದ್ರ ಸರ್ಕಾರಕ್ಕೂ ಐತಿ, ರಾಜ್ಯ ಸರ್ಕಾರಕ್ಕೂ ಐತಿ. ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳೇನಿದಾವಲ್ಲ, ಈ ಅಂಶಗಳ ಮೇಲೆ ಶಾಸನ ರೂಪಿಸುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಐತಿ, ರಾಜ್ಯ ಸರ್ಕಾರಕ್ಕೂ ಐತಿ. ಕೇಂದ್ರ ಸರ್ಕಾರ ಸಮವರ್ತಿ ಪಟ್ಟಿಯ ಮೇಲೆ ಯಾವುದಾದರೂ ಶಾಸನಗಳನ್ನು ರೂಪಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ಜೊತೆ ಸಮಾಲೋಚನೆ ಮಾಡಬೇಕಂತ ಹೇಳ್ತೈತೆ. ನಮ್ಮ ಭಾರತದ ಒಕ್ಕೂಟ ಭೂ ವ್ಯವಸ್ಥೆಗಳಿಗೆ ಎಷ್ಟು ರಾಜ್ಯಗಳದಾವ? 28 ರಾಜ್ಯಗಳದಾವ ಸ್ನೇಹಿತರೆ. ಕೇಂದ್ರ ಸರ್ಕಾರ ಸಮವರ್ತಿ ಪಟ್ಟಿ ಮೇಲೆ ಏನಾದರೂ ಒಂದು ಶಾಸನಗಳನ್ನು ರೂಪಿಸಕತ್ತೈತಪ್ಪ, ಏನಾದರೂ ಒಂದು ಬದಲಾವಣೆ ಮಾಡಾಕತ್ತೈತಂದ್ರೆ, ಏನಾದರೂ ಒಂದು ತಿದ್ದುಪಡಿ ಮಾಡಾಕತ್ತೈತಂದ್ರೆ, ಏನಾದರೂ ಒಂದು ವ್ಯವಸ್ಥೆನೂ ಡಿಲೀಟ್ ಮಾಡಾಕತ್ತೈತಂದ್ರೆ ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾರ ಜೊತೆ ಚರ್ಚೆ ಮಾಡಬೇಕಪ್ಪ ಅಂದ್ರೆ ರಾಜ್ಯಗಳ ಜೊತೆ ಚರ್ಚೆ ಮಾಡಬೇಕು. ಒಕ್ಕೂಟ ಭಾರತದೊಳಗಿರ್ತಕ್ಕಂಥ 28 ರಾಜ್ಯಗಳೇನಿದಾವಲ್ಲ, ಆ 28 ರಾಜ್ಯಗಳ ಜೊತೆ ಚರ್ಚೆ ಮಾಡಬೇಕಂತ ಯಾವ ಆಯೋಗ ಹೇಳ್ತಪ್ಪ ಅಂದ್ರೆ ಇದೇ ಸರ್ಕಾರಿ ಆಯೋಗ ಹೇಳ್ತದ ಸ್ನೇಹಿತರೆ. ಯಾವ ಆಯೋಗ ಹೇಳ್ತೈತಿ? ಸರ್ಕಾರಿ ಆಯೋಗ ಹೇಳ್ತದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಅಂತಾರಾಜ್ಯ ಜಲವಿವಾದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳು ಇವತ್ತು ಜಲವಿವಾದ ಮಂಡಳಿ ತೀರ್ಪು ತೆಗೆದುಕೊಂಡತಪ್ಪ ಅಂದ್ರೆ ಅಂತಾರಾಜ್ಯ ಜಲವಿವಾದಗಳೇನದವಲ್ಲ, ಆ ಜಲವಿವಾದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ನ್ಯೂನತೆಗಳ ಬಗ್ಗೆ ಆಗಿರ್ಬೋದು. ಇವತ್ತು ಜಲವಿವಾದ ಮಂಡಳಿ ಏನೈತಲ್ಲ, ಈ ಜಲವಿವಾದ ಮಂಡಳಿ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಂಡರೆ ಆ ತೀರ್ಪಿಗೆ ಅಥವಾ ಆ ತೀರ್ಮಾನಕ್ಕೆ ಏನಪ್ಪ ಅಂದ್ರೆ ಆ ರಾಜ್ಯಗಳು ಬದ್ಧವಾಗಿರಬೇಕು ಸ್ನೇಹಿತರೆ. ಆ ರಾಜ್ಯಗಳೇನಪ್ಪ ಅಂದ್ರೆ ಬದ್ಧವಾಗಿರಬೇಕು. ನಮ್ಮಿವತ್ತು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಏನಪ್ಪ ಅಂದ್ರೆ ಇವತ್ತು ಈ ನಮ್ಮ ಕಾವೇರಿ ನದಿ ವಿವಾದ ಐತಿ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಜಲವಿವಾದ ಮಂಡಳಿ ಇಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಪ್ಪ ಅಂದ್ರೆ ಆ ತೀರ್ಮಾನಕ್ಕೆ ಏನಪ್ಪ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಗಳು ಬದ್ಧವಾಗಿರ್ಬೇಕಂತ ಯಾವ ನಿಯೋಗ ಹೇಳ್ತಪ್ಪ ಅಂದ್ರೆ ಇದೇ ಸರ್ಕಾರಿ ನಿಯೋಗ ಹೇಳ್ತೈತಿ ಸ್ನೇಹಿತರೆ. ಸರ್ಕಾರಿಯ ನಿಯೋಗ ಹೇಳ್ತೈತಿ ಸ್ನೇಹಿತರೆ. ಇಷ್ಟು ಅಂಶಗಳನ್ನು ನಾವು ನೋಡ್ಕೊಂಡು BP ಮಂಡಲದು ನಿನ್ನೆ ನೋಡ್ಕೊಂಡು ಬಿಟ್ಟಿದ್ದಾನು. BP ಮಂಡಲದೇನಪ್ಪ ನಿನ್ನೆ ನೋಡ್ಕೊಂಡು ಬಿಟ್ಟಿದ್ದವು. ಇನ್ನು ನೆಕ್ಸ್ಟ್ ಅಂಶ ಯಾವುದು? 9ನೇ ಪ್ರಶ್ನೆ ಯಾವುದು? ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ವಿಧಿ 21A ಅಡಿಯಲ್ಲಿ ಮೂಲಭೂತ ಹಕ್ಕಾಗಿ ಸೇರಿಸಲಾಗಿದೆ? ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ವಿಧಿ 21A ಅಡಿಯಲ್ಲಿ ಮೂಲಭೂತ ಹಕ್ಕಾಗಿ ಸೇರಿಸಲಾಗಿದೆ ಅಂತ ಕೊಡಲಾಗಿದೆ ಸ್ನೇಹಿತರೆ. ಎ ಆಯ್ಕೆ 81ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2000 ಅಂತ ಕೊಡಲಾಗಿದೆ. ಇನ್ನು ಬಿ ಆಯ್ಕೆ 86ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2002 ಅಂತ ಕೊಡಲಾಗಿದೆ. ಇನ್ನು ಸಿ ಆಯ್ಕೆ 88ನೇ ಕಾಯ್ದೆ 2004 ಅಂತ ಕೊಡಲಾಗಿದೆ. ಇನ್ನು ಡಿ ಆಯ್ಕೆ 96ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2011 ಅಂತ ಕೊಡಲಾಗಿದೆ ಸ್ನೇಹಿತರೆ. 11 ಅಂತ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ನೋಡೋದಾದ್ರೆ ಭಾರತ ಸಂವಿಧಾನದ ಈ 86ನೇ ತಿದ್ದುಪಡಿ ಕಾಯ್ದೆ ಏನೈತಲ್ಲ ಅಂದ್ರೆ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಬಿ ಆಯ್ಕೆ ಏನೈತಲ್ಲ ಇದು ಏನಪ್ಪಾ ಅಂದ್ರೆ ಸರಿಯಾದ ಆಯ್ಕೆಯಾಗಿದೆ.
ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ವಿಧಿ 21A ಅಡಿಯಲ್ಲಿ ಮೂಲಭೂತ ಹಕ್ಕಾಗಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಮಾಡಲಾಗಿದೆ. ಇದರೊಳಗ ಯಾವ ಆಯ್ಕೆ ಸರಿಯಾದ ಆಯ್ಕೆ ಆಗಿದೆಪ್ಪ ಅಂದ್ರೆ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. 86ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2002 ಏನೈತಲ್ಲ ಇದಕ್ಕೆ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಭಾರತ ಸಂವಿಧಾನದ 21A ವಿಧಿ ಒಳಗೇನಪ್ಪ ಅಂದ್ರೆ ಇದು ಮೂಲ ಸಂವಿಧಾನದೊಳಗೆ ಇರಲಿಲ್ಲ. ಅಂದ್ರ ಇದೇನಪ್ಪ ಅಂದ್ರ ಮೂಲಭೂತ ಹಕ್ಕು ಒಳಗೆ ಇರಲಿಲ್ಲ. ಈ 21A ವಿಧಿ ಏನೈತಲ್ಲ ಫಂಡಮೆಂಟಲ್ ರೈಟ್ಸ್ ಒಳಗೆ ಯಾವಾಗ ಸೇರ್ಪಡೆ ಮಾಡ್ತಾರಪ್ಪ ಅಂದ್ರೆ 2002 ಸೇರ್ಪಡೆ ಮಾಡ್ತಾರ. ಎಷ್ಟನೇ ತಿದ್ದುಪಡಿ ಮೂಲಕಪ್ಪ ಅಂದ್ರೆ 86ನೇ ತಿದ್ದುಪಡಿ ಮೂಲಕ. ಅಂದಿನ NDA ಸರ್ಕಾರ ಏನಿತ್ತಲ್ಲ ಅವಾಗೇನಪ್ಪ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ 21A ವಿಧಿಯನ್ನು ಶಿಕ್ಷಣ ಹಕ್ಕುಗಳ ಬಗ್ಗೆ ಹೇಳ್ತದಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ತೀರ್ಪುಗಳಲ್ಲಿ ಇವತ್ತ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಏನೈತಲ್ಲ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಆಗಿರಬಹುದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಉನ್ನಿ ಕೃಷ್ಣನ್ ಏನದರಲ್ಲ ಈ ಉನ್ನಿ ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಪ್ರಕರಣ ಏನೈತಲ್ಲ ಈ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ಏನು ಹೇಳೈತಪ್ಪ ಅಂದ್ರೆ ಈ ಪ್ರಕರಣದೊಳಗೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳೈತಪ್ಪ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಏನೈತಲ್ಲ ಅದು ಮೂಲಭೂತ ಶಿಕ್ಷಣ ಅಂತ ಹೇಳೈತಿ ಸ್ನೇಹಿತರೆ. ಪ್ರಾಥಮಿಕ ಶಿಕ್ಷಣ ಏನೈತಲ್ಲ ಅದು ಏನಪ್ಪ ಅಂದ್ರೆ ಮೂಲಭೂತ ಹಕ್ಕು. ಕಡ್ಡಾಯವಾಗಿ ಪ್ರತಿಯೊಂದು ಮಗುವಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಕೊಡಬೇಕಂತ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಯಾವ ಪ್ರಕರಣದಲ್ಲಪ್ಪ ಅಂದ್ರೆ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಾಗಿರ್ಬೋದು, ಉನ್ನಿ ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಪ್ರಕರಣದಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೈತೆ ಸ್ನೇಹಿತರೆ. ಇನ್ನು ರೈಟ್ ಟು ಎಜುಕೇಶನ್ ಕಾಯ್ದೆ ಏನೈತಲ್ಲ ಈ ರೈಟ್ ಟು ಎಜುಕೇಶನ್ ಅನ್ನುವಂಥ ಕಾಯ್ದೆ ಏನೈತಲ್ಲ ಈ ರೈಟ್ ಟು ಎಜುಕೇಶನ್ ಅನ್ನುವಂಥ ಕಾಯ್ದೆ ಇದು ಯಾವಾಗ ರಾಜ್ಯಸಭೆ ಒಳಗೆ ಅಂಗೀಕಾರ ಮಾಡ್ತಾರಪ್ಪ ಅಂದ್ರೆ 2009 ಜುಲೈ 20ರಂದು ಅಂಗೀಕಾರ ಮಾಡ್ತಾ ಇತ್ತು ಸ್ನೇಹಿತರೆ. 2009 ಜುಲೈ 20ರಂದು ಅಂಗೀಕಾರ ಮಾಡ್ತದೆ. ಇನ್ನು ಲೋಕಸಭೆ ಒಳಗೆ ಯಾವಾಗ ಅಂಗೀಕಾರ ಮಾಡ್ತಾರಪ್ಪ ಅಂದ್ರೆ 2009 ಆಗಸ್ಟ್ 4ರಂದು ಅಂಗೀಕಾರ ಮಾಡಲಾಗುತ್ತದೆ ಸ್ನೇಹಿತರೆ. ಈ ರೈಟ್ ಟು ಎಜುಕೇಶನ್ ಅನ್ನುವಂಥ ಕಾಯ್ದೆ ಏನೈತಲ್ಲ ಅಥವಾ ಆಕ್ಟ್ ಏನೈತಲ್ಲ ಇದು ಜಾರಿಗೆ ಬಂದಿದ್ದ ಯಾವಾಗಪ್ಪ ಅಂದ್ರೆ 2010 ಏಪ್ರಿಲ್ 1ರಂದು ಜಾರಿಗೆ ಬರ್ತದೆ ಸ್ನೇಹಿತರೆ. ಯಾವಾಗ ಜಾರಿಗೆ ಬರ್ತದೆ 2010 ಏಪ್ರಿಲ್ 1ರಂದು ಜಾರಿಗೆ ಬರ್ತದೆ ಸ್ನೇಹಿತರೆ. ಇಷ್ಟೇನಪ್ಪ ಅಂದ್ರೆ ನೆನ್ಪಿಟ್ಕೊಡ್ರಿ ನೀವು. ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಈ 86ನೇ ಸಂವಿಧಾನಿಕ ತಿದ್ದುಪಡಿ ಬಗ್ಗೆ ನಾವು ತಿಳ್ಕೊಂಡು ಇನ್ನು 81ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಬಗ್ಗೆ ನಾವು ನೋಡೋಣ. ಈ 81ನೇ ಸಂವಿಧಾನಿಕ ತಿದ್ದುಪಡಿ ಏನ್ ಹೇಳ್ತಪ್ಪ ಅಂದ್ರೆ ಭಾರತ ಸಂವಿಧಾನದ 16(4)B ಉಪವಿಧಿ ಏನೈತಲ್ಲ ಭಾರತ ಸಂವಿಧಾನದ 4 ಉಪವಿಧಿ ಏನೈತಲ್ಲ ಇದು ಏನಪ್ಪ ಅಂದ್ರೆ ಮೂಲ ಸಂವಿಧಾನದೊಳಗಿರಲಿಲ್ಲ. ಇದು ಎಷ್ಟನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಗುತ್ತದಪ್ಪ ಅಂದ್ರೆ 81ನೇ ಎಷ್ಟನೇ ತಿದ್ದುಪಡಿ ಮೂಲಕ 81ನೇ ತಿದ್ದುಪಡಿ ಮೂಲಕ 2000ರಲ್ಲಿ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ. ಮೂಲ ಸಂವಿಧಾನದೊಳಗೆ ಇರಲಿಲ್ಲ. ಇದು 16(4)B ಉಪವಿಧಿ ಏನೈತಲ್ಲ ಇದು ಮೂಲ ಸಂವಿಧಾನದೊಳಗೆ ಇರಲಿಲ್ಲ. ಇದು ಯಾವಾಗ ಸೇರ್ಪಡೆ ಮಾಡಲಾಯ್ತಪ್ಪ ಅಂದ್ರೆ 81ನೇ ತಿದ್ದುಪಡಿ ಮಾಡೋದ್ರ ಮೂಲಕ 2000ರಲ್ಲಿ ಸೇರ್ಪಡೆ ಮಾಡಲಾಯಿತು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳೇನಿದಾವಲ್ಲ ಈ ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡುವಂಥ ಸಂದರ್ಭದಲ್ಲಿ ಈ ಭರ್ತಿ ಮಾಡುವಂಥ ಸಂದರ್ಭದಲ್ಲಿ ಇದು SC ಮತ್ತು ST ಜನಾಂಗದವರಿಗೆ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿರ್ತಕ್ಕಂಥ ತಿದ್ದುಪಡಿ ಸ್ನೇಹಿತರು. ಇವತ್ತ ಬ್ಯಾಕ್ಲಾಗ್ ಹುದ್ದೆಗಳು ಉಳಿದಿವಪ್ಪ ಅಂದ್ರೆ ಆ ಸಂದರ್ಭದೊಳಗೆ ಏನಪ್ಪ ಅಂದ್ರೆ SC ಮತ್ತು ST ಜನಾಂಗದವ್ರಿಗೆ ಏನು ಮಾಡಬೇಕು ಆ ಹುದ್ದೆಗಳಲ್ಲಿ ಸಹಿತ ಮೀಸಲಾತಿಯನ್ನು ಒದಗಿಸಿಕೊಡ್ಬೇಕಂತ ಹೇಳಿರ್ತಕ್ಕಂಥ ತಿದ್ದುಪಡಿ ಯಾವುದಪ್ಪ ಅಂದ್ರೆ 81ನೇ ತಿದ್ದುಪಡಿ ಸ್ನೇಹಿತರು. ವಿಚಾರ ಮಾಡಿಕೊಡು. ಇನ್ನು 88ನೇ ತಿದ್ದುಪಡಿ ಬಗ್ಗೆ ನಾವು ನೋಡೋಣ.
ಈ 88ನೇ ತಿದ್ದುಪಡಿ ಏನೈತಲ್ಲ ಇದು ಏನು ಹೇಳ್ತಪ್ಪ ಅಂದರೆ ಭಾರತ ಸಂವಿಧಾನದಲ್ಲಿ 268 ವಿಧಿ ಏನು ಮಾಡ್ತಪ್ಪ ಅಂದರೆ ಸೇರ್ಪಡೆ ಮಾಡ್ತೈತಿ ಸ್ನೇಹಿತರೆ. ಈ 268 ವಿಧಿ ಮೂಲ ಸಂವಿಧಾನದೊಳಗಿರಲಿಲ್ಲ. ಈ 88ನೇ ತಿದ್ದುಪಡಿ ಮಾಡುವುದರ ಮೂಲಕ ಭಾರತ ಸಂವಿಧಾನದೊಳಗ 268 ವಿಧಿ ಏನು ಮಾಡ್ತಪ್ಪ ಅಂದರೆ ಸೇರ್ಪಡೆ ಮಾಡ್ತೈತಿ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೊಂದು ಅಂಶವನ್ನು ಸೇರ್ಪಡೆ ಮಾಡ್ತಾರೆ. ಕೇಂದ್ರ ಸರ್ಕಾರ ವಿಧಿಸುವಂಥ ತೆರಿಗೆ ಏನೈತಲ್ಲ, ಕೇಂದ್ರ ಸರ್ಕಾರ ವಿಧಿಸುವಂಥ ತೆರಿಗೆ ಏನೈತಲ್ಲ, ಕೇಂದ್ರ ಮತ್ತು ರಾಜ್ಯಗಳು ವಸೂಲಿ ಮಾಡಿ, ಕೇಂದ್ರ ಮತ್ತು ರಾಜ್ಯಗಳು ಎರಡೂ ವಸೂಲಿ ಮಾಡಿ ಏನಪ್ಪ ಅಂದ್ರೆ ಹಂಚಿಕೊಳ್ಳತಕ್ಕದ್ದಂತ ಎಷ್ಟನೇ ತಿದ್ದುಪಡಿ ಹೇಳ್ತಪ್ಪ ಅಂದರೆ 88ನೇ ತಿದ್ದುಪಡಿ. ಕೇಂದ್ರ ಸರ್ಕಾರ ವಿಧಿಸುವಂತ ತೆರಿಗೆಗಳೇನಿದಾವಲ್ಲ, ಆ ಕೇಂದ್ರ ಸರ್ಕಾರ ವಿಧಿಸುವಂತ ತೆರಿಗೆಗಳು ಕೇಂದ್ರನು ವಸೂಲಿ ಮಾಡಬೇಕು, ರಾಜ್ಯಗಳನ್ನು ವಸೂಲಿ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯಗಳು ಎರಡೂ ವಸೂಲಿ ಮಾಡ್ಕೊಂಡೇನಪ್ಪ ಅಂದ್ರೆ ಎರಡು ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಹಂಚಿಕೊಳ್ಳತಕ್ಕದ್ದು ಅಂತ ಎಷ್ಟನೇ ತಿದ್ದುಪಡಿ ಹೇಳ್ತಪ್ಪ ಅಂದರೆ 88ನೇ ತಿದ್ದುಪಡಿ ಹೇಳ್ತೈತಿ ಸ್ನೇಹಿತರೆ. ಇನ್ನು 96ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಏನೈತಲ್ಲ, ಇದು ಎದಕ್ಕೆ ಸಂಬಂಧ ಐತಪ್ಪ ಅಂದರೆ 96ನೇ ತಿದ್ದುಪಡಿ ಕಾಯ್ದೆ ಏನೈತಲ್ಲ, ಈ 96ನೇ ತಿದ್ದುಪಡಿ ಕಾಯ್ದೆ ಇದು ಎದಕ್ಕೆ ಸಂಬಂಧ ಐತಪ್ಪ ಅಂತ ನೋಡೋದಾದ್ರೆ, ಒರಿಯಾ ಅನ್ನುವಂಥ ರಾಜ್ಯ ಏನೈತಲ್ಲ, ಆ ರಾಜ್ಯಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಒಡಿಯಾ ಅಂತ ಹೆಸರು ಬದಲಾವಣೆ ಮಾಡ್ತಾರೆ. ಒರಿಯಾ ಇದ್ದಿದ್ದಕ್ಕೆ ಏನು ಮಾಡ್ತಾರ, ಒಡಿಯಾ ಅಂತ ಹೆಸರು ಬದಲಾವಣೆ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿ ಮೂಲಕ? 96ನೇ ತಿದ್ದುಪಡಿ ಮೂಲಕ. ಇನ್ನು 8ನೇ ಅನುಸೂಚಿಯಲ್ಲಿ, ಎಷ್ಟನೇ ಅನುಸೂಚಿಯಲ್ಲಿ? 8ನೇ ಅನುಸೂಚಿ ಏನೈತಲ್ಲ, ಈ 8ನೇ ಅನುಸೂಚಿಯಲ್ಲಿ ಒರಿಯಾ ಭಾಷೆ ಏನೈತಲ್ಲ, ಆ ಒರಿಯಾ ಭಾಷೆಯನ್ನು ಒಡಿಯಾ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಬದಲಾವಣೆ ಮಾಡ್ತಾರೆ ಸ್ನೇಹಿತರೆ. ಇನ್ನು 10ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಮೂಲಭೂತ ಹಕ್ಕುಗಳು ಅಧ್ಯಾಯದ ಅಡಿಯಲ್ಲಿ, ಮೂಲಭೂತ ಹಕ್ಕುಗಳ ಅಧ್ಯಾಯದ ಅಡಿಯಲ್ಲಿ ವಿಧಿ 15, 16, 19, 29, 30ರ ಅಡಿಯಲ್ಲಿನ ಹಕ್ಕುಗಳನ್ನು ಈ ಕೆಳಗಿನವರಲ್ಲಿ ಯಾರಿಗೆ ನಿರಾಕರಿಸಲಾಗಿದೆ ಅಂತ ಕೊಡಲಾಗಿದೆ. ಮೂಲಭೂತ ಹಕ್ಕುಗಳಂತ ನಾವು ನೋಡ್ಕೊಳ್ತೇವೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಅಷ್ಟೇ ಅಲ್ಲದೆ ಸ್ನೇಹಿತರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು, ಅಷ್ಟೇ ಅಲ್ಲದೆ ಆಸ್ತಿ ಹಕ್ಕು ಇತ್ತು, ಡಿಲೀಟ್ ಆಗೈತಿ. ನೆಕ್ಸ್ಟ್ ಏನಪ್ಪ, ಸಂವಿಧಾನದ ಪರಿಹಾರ ಹಕ್ಕುಗಳಂತ ನಾವು ನೋಡ್ಕೊಳ್ತೇವೆ. ಇಲ್ಲೇನು ಕೊಡಲಾಗಿದೆ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಅಧ್ಯಾಯದ ಅಡಿಯಲ್ಲಿ ಭಾಗ 3ರಲ್ಲಿ ಬರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಅದಕ್ಕೆ ಸಂಬಂಧ ಐತಿ. ಫಂಡಮೆಂಟಲ್ ರೈಟ್ಸ್ ಯಾವ ರಾಷ್ಟ್ರದಿಂದ ಎರವಲು ಪಡ್ಕೊಂಡನೋ? ಅಮೆರಿಕ ಸಂವಿಧಾನದ ಬಿಲ್ ಆಫ್ ರೈಟ್ಸ್ ಅನ್ನುವಂಥ ಮಸೂದೆಯಿಂದ ಎರವಲು ಪಡ್ಕೊಂಡೆವು. ಅಮೆರಿಕ ಸಂವಿಧಾನದ ಹಕ್ಕುಗಳ ಮಸೂದೆಯಿಂದ ಎರವಲು ಪಡ್ಕೊಂಡೆವು ಸ್ನೇಹಿತರೇನು. ಏನು ಮೂಲಭೂತ ಹಕ್ಕುಗಳು ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಮೂಲಭೂತ ಹಕ್ಕುಗಳಿದ್ದು? 7 ಮೂಲಭೂತ ಹಕ್ಕುಗಳಿದ್ದು. ಈಗ ಎಷ್ಟದಾವ? 6 ಮೂಲಭೂತ ಹಕ್ಕುಗಳದಾವು. ಯಾವ ಹಕ್ಕನ್ನು ತೆಗೆದು ಹಾಕಲಾಗಿದೆ? ಆಸ್ತಿ ಹಕ್ಕು ತೆಗೆದು ಹಾಕಲಾಗಿದೆ ಸ್ನೇಹಿತರೆ. ಯಾವಾಗ ತೆಗೆದು ಹಾಕ್ಯಾರ? 1978ರೊಳಗೆ ಎಷ್ಟನೇ ತಿದ್ದುಪಡಿಯಪ್ಪ ಅಂದರೆ 44ನೇ ತಿದ್ದುಪಡಿ. ಅವಾಗ ಪ್ರಧಾನಮಂತ್ರಿ ಯಾರಿದ್ರಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ವಿರುದ್ಧ ಸ್ನೇಹಿತರೆ. 31 ವಿಧಿ ಏನೈತಲ್ಲ, ಆಸ್ತಿ ಹಕ್ಕು ತೆಗೆದುಹಾಕೋದು ಕಾನೂನಾತ್ಮಕ ಹಕ್ಕನ್ನಾಗಿ ಪರಿವರ್ತನೆ ಮಾಡ್ಯಾರ. ಎಷ್ಟನೇ ವಿಧಿ ಒಳಗಪ್ಪ? 300 ವಿಧಿ ಒಳಗೆ ಸ್ನೇಹಿತರೆ. ಕೇಳ್ರಿ, ಮೂಲಭೂತ ಹಕ್ಕುಗಳ ಅಧ್ಯಾಯದ ಅಡಿಯಲ್ಲಿ ವಿಧಿ 15, 16, 19, 29 ಮತ್ತು 30ರ ಅಡಿಯಲ್ಲಿನ ಹಕ್ಕುಗಳನ್ನು ಈ ಕೆಳಗಿನವರಲ್ಲಿ ನಿರಾಕರಿಸಲಾಗಿದೆ. ಅಂದ್ರೆ ಈ 4 ಆಯ್ಕೆಗಳಲ್ಲಿ ಯಾರಿಗೆ ನಿರಾಕರಿಸ್ಯಾರ ಅಂತ ಹೇಳಬೇಕು ನಾವು, ಯಾರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳಬೇಕು. ಅಂದ್ರೆ 15, 16, 19, 29, 30 ಏನು ವಿಧಿಗಳದಾವಲ್ಲ, ಈ ವಿಧಿಗಳು ಯಾರಿಗೆ ಸಂಬಂಧ ಇಲ್ಲ ಅಂತ ಹೇಳಬೇಕು ನಾವು. ಯಾರಿಗೆ ಸಂಬಂಧ ಇಲ್ಲ, ಈ ಹಕ್ಕುಗಳಿಗೆ ಯಾರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಹೇಳಬೇಕು. 1ನೇ ಆಯ್ಕೆ ಅಂದರೆ ಎ ಆಯ್ಕೆ ಅನಿವಾಸಿ ಭಾರತೀಯ ಅಂತ ಕೊಡಲಾಗಿದೆ. ಬಿ ಆಯ್ಕೆ ವಿದೇಶಿಯ ನಾಗರಿಕರಿಗೆ ಅಂತ ಕೊಡಲಾಗಿದೆ. ಸಿ ಆಯ್ಕೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಂತ ಕೊಡಲಾಗಿದೆ. ಡಿ ಆಯ್ಕೆ ಮೇಲಿನ ಯಾವುದು ಅಲ್ಲ ಅಂತ ಕೊಡಲಾಗಿದೆ.
ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಬಿ ಆಯ್ಕೆ ಏನೈತಪ್ಪ ಅಂದ್ರೆ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಇದು ಯಾರಿಗೆ ಸಂಬಂಧ ಇಲ್ಲ? 15ನೇ ವಿಧಿ ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತೈತಿ. ಏನಂತ ಹೇಳ್ತೈತಿ? ಜಾತಿ ಮತ್ತ ಧರ್ಮ ಮತ್ತ ಲಿಂಗ ಮತ್ತ ಜನ್ಮಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತ ಯಾವ ವಿಧಿ ಹೇಳ್ತಪ್ಪ ಅಂದ್ರೆ 15ನೇ ವಿಧಿ ಹೇಳ್ತೈತಿ ಸ್ನೇಹಿತರೆ. ಇನ್ನು 16ನೇ ವಿಧಿ ಏನ್ ಹೇಳ್ತ? ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಸಾರ್ವಜನಿಕ ಉದ್ಯೋಗ ಏನದವಲ್ಲ, ಈ ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನವಾದ ಅವಕಾಶ. ಯಾವ ಅವಕಾಶ? ಸಮಾನವಾದ ಅವಕಾಶ. ಇನ್ನು 19ನೇ ವಿಧಿಯನ್ನು ಕೊಟ್ಟಾರ. 19ನೇ ವಿಧಿ ಸ್ವಾತಂತ್ರ್ಯದ ಹಕ್ಕಿಗೆ ಅವಕಾಶ ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಮತ್ತು ಮಾತನಾಡುವಂಥ ಸ್ವಾತಂತ್ರ್ಯ ಆಗಿರ್ಬೋದು, ಸಭೆ ಸೇರುವಂಥ ಸ್ವಾತಂತ್ರ್ಯ ಆಗಿರ್ಬೋದು, ದೇಶಾದ್ಯಂತ ಸಂಚರಿಸುವಂಥ ಸ್ವಾತಂತ್ರ್ಯ ಆಗಿರ್ಬೋದು, ನೆಕ್ಸ್ಟ್ ಏನಪ್ಪ ಅಂದ್ರೆ ವಾಸಿಸುವ ಸ್ವಾತಂತ್ರ್ಯ ಆಗಿರ್ಬೋದು, ಅಸ್ತಿತ್ವ ಡಿಲೀಟ್ ಮಾಡ್ಯಾರ ಉದ್ಯೋಗ ಮಾಡುವಂಥ ಸ್ವಾತಂತ್ರ್ಯ ಆಗಿರ್ಬೋದು, ಎಲ್ಲ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಆಗಿರ್ಬೋದು. ಎಲ್ಲ ಯಾವ ವಿಧಿಯ ಅಡಿಯಲ್ಲಿ ಬರಲಾಗಿದೆ? 19ನೇ ವಿಧಿಯ ಅಡಿಯಲ್ಲಿ. ಇನ್ನು 29ನೇ ವಿಧಿ ಏನ್ ಹೇಳ್ತ? ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ರಕ್ಷಣದ ಬಗ್ಗೆ ಹೇಳ್ತೈತಿ. ಅಲ್ಪಸಂಖ್ಯಾತರಂದ್ರೆ ಯಾರು? ಅಲ್ಪಸಂಖ್ಯಾತರಂದ್ರೆ ಯಾರು? ಅಲ್ಪಸಂಖ್ಯಾತರು ಮುಸ್ಲಿಮರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಜೈನ್ ಆಗಿರಬಹುದು, ಬೌದ್ಧ ಆಗಿರಬಹುದು, ಪಾರ್ಸಿ ಆಗಿರಬಹುದು. ಇವರೆಲ್ಲ ಯಾರಪ್ಪ ಅಂದ್ರೆ ಅಲ್ಪಸಂಖ್ಯಾತರು ಸ್ನೇಹಿತರೆ. ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ರಕ್ಷಣೆ ಬಗ್ಗೆ ಹೇಳ್ತೈತಿ 29ನೇ ವಿಧಿ. 30ನೇ ವಿಧಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸ್ವಾತಂತ್ರ್ಯ ಶೈಕ್ಷಣಿಕ ಹಕ್ಕಿನ ಬಗ್ಗೆ ಹೇಳ್ತೈತಿ ಸ್ನೇಹಿತರೆ. ಸಾಂಸ್ಕೃತಿಕ ಬಗ್ಗೆ ಎಷ್ಟನೇ ವಿಧಿ ಹೇಳ್ತೈತಿ? 29ನೇ ವಿಧಿ. ಇನ್ನು 30ನೇ ವಿಧಿ ಯಾವುದಪ್ಪ ಅಂದ್ರೆ ಶೈಕ್ಷಣಿಕದ ಹಕ್ಕಿನ ಬಗ್ಗೆ ಹೇಳುತ್ತದೆ ಸ್ನೇಹಿತರೆ. ಇಷ್ಟೇನಪ್ಪ ಅಂದ್ರೆ ಇಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಸ್ನೇಹಿತರೆ. ಇನ್ನೂ ಯಾರು ಅನುಷಿತ್ ಪೊಟ್ಟಿ ಏನು ಯೂಟ್ಯೂಬ್ ಕ್ಲಾಸಸ್ ಐತೆಲ್ಲ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಶುಭವಾಗಲಿ.